ಶಾಲೆ ಯಾರು ಬೆಳಿಗ್ಗೆ ಹೇಳುದು ಈ ಮಾಸ್ಟರ್ ಟೀಚರ್ ಎಲ್ಲ ಬೈಸ್ಕೊಳ್ಳೋದು ಯಾರು ಇದರ ರಗ್ಲೇ ಇಲ್ಲ. ಒಂದೊಂದು ಊರಿಗೆ ಹೋಗುದು ಊಟ ಗೀಟ ಎಲ್ಲ ಈ ಕಲಾವಿದರ ನೋಡಿ ಆಸೆ ಅದನ್ನು. ನಾನು ಒಂದು ಹೀಗೆ ಇದ್ರೆ ಹೋಗ್ಲಿಕ್ಕೆಲ್ಲ ಬಸ್ ಮಂದರ್ತಿ ಮೇಳದ ಬಸ್ ಎಲ್ಲ ನೋಡ್ತಿದ್ದ ನಾನು ಹೀಗೆ ಬಸ್ ಅಲ್ಲಿ ಹೋಗ್ಬೋದಲ್ಲ ದಿನ. ತಮ್ಮ ಊರಿನಲ್ಲಿ ತಮ್ಮ ಕಲೆಗೆ ಇರುವಂತ ಪ್ರೋತ್ಸಾಹದ ಬಗ್ಗೆ ಹೇಳುದಾದ್ರೆ? ಅದರ ಬಗ್ಗೆ ಹೇಳುದಾದ್ರೆ ತುಂಬಾ ಮನಸ್ಸಿಗೆ ಬೇಸರ ಆಗ್ತದೆ. 20 ವರ್ಷ ಆಯ್ತು ನನಗೆ ಇಷ್ಟ ತನಕ ಸಪೋರ್ಟ್ ನಮ್ಮ ಊರಿನಲ್ಲಿ ಇಲ್ಲ. ಈ ಒಂದು ಎತ್ತರ ರಂಗಕ್ಕೆ ಅನುಕೂಲವು? ಖಂಡಿತ ಅನುಕೂಲವೇ. ಖಂಡಿತ. ಹೌದೌದು. ಕೆಲಸ ಎಲ್ಲ ನನಗೆ ಬೇಸರ ಅನಿಸ್ತದೆ. ಯಾಕೆ? ಈಗ ಮಂದರ್ತಿ ಅಮ್ಮ ಆಯ್ತು, ಅಮೃತೇಶ್ವರಿ ಅಮ್ಮ ಆಯ್ತು, ಎರಡನೇ ನಂಗೆ ದೇವರು ಅಂತ ಹೇಳಿದ್ರೆ ನನ್ನ ಯಜಮಾನ್ರಿ ರಾಘವೇಂದ್ರ ಪೇತ್ರಿ ಅಂತ ಒಂದು ಚೂರು ಜನ ಗುರುತಿಸಿದ್ದು ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ. ಈ ಪದ್ಯಕ್ಕೆ ಇಷ್ಟ ಅರ್ಥ ಹೇಳಿ ಅರ್ಥ ಅಂತ ಹೊರಗಿರುವುದಿಲ್ಲ, ಪದ್ಯದೊಳಗಿದ್ದ ಅರ್ಥ ಅಷ್ಟು ಚಂದ ಬರೆದು ಕೊಟ್ಟು ಆ ವೇಷನ ಮೇಲೆ ಹಾಕೋ ಕೆಪಾಸಿಟಿ ಗೋಪಾಲಗಣಿಗೆ. ಆತ್ಮೀಯ ವೀಕ್ಷಕರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಡ್ಡೋಲಗ ಇದು ಯಕ್ಷ ಜೀವನಾನುರಾಗ. ಯಕ್ಷ ಕಲಾವಿದನ ಬದುಕಿನ ನೋವು ನಲಿವು ಕತೆ ವ್ಯತೆಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯಲ್ಲಿ ಯಕ್ಷಲೋಕದ ಅನರ್ಘ್ಯ ರತ್ನ, ಸವ್ಯಸಾಚಿ ಕಲಾವಿದ, ಅಮೃತೇಶ್ವರಿ ಮೇಳದ ಕಲಾವಿದರಾದಂತಹ ಶ್ರೀ ರಾಘವೇಂದ್ರ ಮರಕಾಲ ಪೇತ್ರಿ ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಬ್ಬ ಯಾರೂ ಮೆಚ್ಚಲೇಬೇಕು. ಎಂತಹ ನಾಟ್ಯ, ಎಂತಹ ನಾಟ್ಯ! ನಿಬ್ಬೆರಗಾಗಿರಂತೆ ಇಲ್ಲಿಯವರೆಗೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ರಾಘವೇಂದ್ರ ಮರಕಾಲ್ರೆ. ನಮಸ್ತೆ. ಯಕ್ಷಗಾನ ಕ್ಷೇತ್ರದಲ್ಲಿ ಸರಿಸುಮಾರು 20 ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಿದವರು ನೀವು. ರಂಗದಲ್ಲಿ ನಾಯಕನಾಗಿ, ಖಳನಾಯಕನಾಗಿ, ಹಾಸ್ಯಗಾರನಾಗಿ ಎಲ್ಲಾ ವಿಭಾಗದಲ್ಲಿಯೂ ತಮ್ಮ ವೇಷವನ್ನ ಅಚ್ಚುಕಟ್ಟಾಗಿ ರಂಗದಲ್ಲಿ ಪ್ರಸ್ತುತಪಡಿಸುವಂತ ಕೀರ್ತಿ ತಮಗಿದೆ. ಈ ರೀತಿಯಾಗಿ ಕಲಾ ಜೀವನವನ್ನು ನಡೆಸ್ತಾ ಯಕ್ಷಲೋಕದಲ್ಲಿ ಅನರ್ಘ್ಯ ರತ್ನವಾಗಿ ನಮ್ಮೆಲ್ಲರಿಗೆ ಕಂಗೊಳಿಸಿದಂತ ತಮ್ಮ ಬಾಲ್ಯದ ಜೀವನಗಳ ಕುರಿತಾಗಿ ವೀಕ್ಷಕರ ಮುಂದೆ ಹಂಚಿಕೊಳ್ಬಹುದಾ? ನಮಸ್ತೆ. ಬಾಲ್ಯ ಅಂತ ಹೇಳಿದ್ರೆ ನಾನು ಹುಟ್ಟಿದ್ದು ಪೇತ್ರಿಯಲ್ಲಿ. ಪೇತ್ರಿಯಲ್ಲಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವನ್ನು ಪೇತ್ರಿಯಲ್ಲೇ ಮಾಡಿದೆ, ಶಾಲೆಯಲ್ಲೇ ಮಾಡಿ. ಹೌದು. ಆನಂತರ ಹೈಸ್ಕೂಲ್ ಜೀವನ ನಾನು ಓದಿದ್ದು 10ನೇ ತರಗತಿ ತನಕ. 9ನೇ ತರಗತಿ 9ನೇ ತರಗತಿಗೆ ಹೋಗುವಾಗ ಹೀಗೆ ಮಂದರ್ತಿ ಮೇಳದ ಆಟಗಳನ್ನೆಲ್ಲ ನೋಡ್ತಾ ಇದ್ದೇನೆ ನಾನು. ಯಕ್ಷಗಾನದ ಹುಚ್ಚ ಅಂತ ಹೇಳಿದ್ರೆ ಹಾಗೆ ನಮ್ಮ ಮನೆ ಹತ್ರ ಉಮೇಶ್ ಅಣ್ಣ ಅಂತ ಇದ್ರು, ಉಮೇಶ್ ನಾಯಕ್ ಪೇತ್ರಿ ಅಂತ. ಅವರೊಟ್ಟಿಗೆ ನಾನು ಈಗ ಅವ್ರ ಸೈಕಲ್ ಇತ್ತು ಅಷ್ಟೊತ್ತಿಗೆ, ಸೈಕಲ್ ಎಲ್ಲ ಆಟ ನೋಡ್ಲಿಕ್ಕೆ ಸಂಜೆ ನಾನು ಬರ್ತೇನೆ ಅಂತ ಹೋಗುದು. ಎಟ್ಟಕ್ಕೆ ಹೇಳಿದ್ರೆ ಪಬ್ಲಿಕ್ ಪರೀಕ್ಷೆಗೆ ನಾವೆಲ್ಲ ಬಾರಿ ಹುಷಾರ್ ಅಂತ ಹೇಳಿದ್ರೆ ಮಾರ್ಕ್ ಇಲ್ಲ. ಅದಕ್ಕೆ ಒಂದು 10 ದಿವಸ 15 ಪರೀಕ್ಷೆ ಮುಂಚೆ ಓದ್ಲಿಕ್ಕೆ ಬಿಡ್ತಿದ್ರು ಶಾಲೆಯಲ್ಲಿ ರಾತ್ರಿಗೆ ದಡ್ಡ ಮಕ್ಕಳಿಗೆ. ನಾವು ಅಂತ ಟೈಮಲ್ಲಿ ಸಹಿತ ರಾತ್ರಿ ತಮ್ಮ ಸೈಕಲ್ ಇತ್ತು ಅಷ್ಟೊತ್ತಿಗೆ. ಅಂತ ಟೈಮಲ್ಲಿ ಸಹಿತ ರಾತ್ರಿ ಆ ಪಿಯೋನಿ ಕಣ್ ತಪ್ಪಿಸಿ ನಾವು ಮಂದರ್ತಿ ಮೇಳದ ಆಟ ನೋಡ್ಲಿ ಹೋಗಿತ್ತು. ಆ ರೀತಿ ಹಾಗೆ 10ನೇ ತರಗತಿ ಕೊನೆಗೊಳಿಸಿ ಮತ್ತೆ ಯಕ್ಷಗಾನಕ್ಕೆ ಕಾಲಿಟ್ಟದ್ದು. ಪೇತ್ರಿಯಲ್ಲಿ ನಿಮ್ಮ ಜನನ. ಹೌದು. ನಿಮ್ಮ ಒಡ ಹುಟ್ಟು ನಾವು 3 ಜನ. ನಾನು ದೊಡ್ಡವ, ಇನ್ನು ನನ್ನ ತಂಗಿ ಪವಿತ್ರ ಅಂತ, ತಮ್ಮ ಪ್ರದೀಪ ಅಂತ. ತಂಗಿಗೆ ಮದುವೆ ಆಗಿದೆ ಶಾಸ್ತಾನ ಕೋಡಿ ಕನ್ಯಾಣದಲ್ಲಿ, ರಾಘವೇಂದ್ರ ಅಂತ ನಮ್ಮ ಭಾವ. ಮತ್ತೆ ಅವರಿಬ್ರು ಮಕ್ಕಳಿದ್ದಾರೆ. ಅವ್ರ ಸಂಸಾರ ಬೇರೆ ಉಂಟು. ಇನ್ನು ತಮ್ಮ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ನಾನು ಯಕ್ಷಗಾನ ಮಾಡಿಕೊಂಡು ಊರಲ್ಲಿ ನಾನಿದ್ದೆ ಮನೆ ನೋಡಿಕೊಂಡು. ನಮ್ಮ ಅಪ್ಪ ಇಲ್ಲ, ಅಮ್ಮ ಗಿರಿಜಾ ಅಂತ. ಬಾಲ್ಯದಲ್ಲಿ ನೀವು ಯಕ್ಷಗಾನ ಅಭಿರುಚಿಯನ್ನು ಹೊಂದುತ್ತಾ ವಿದ್ಯಾಭ್ಯಾಸದ ಕಾಲದಲ್ಲಿ ಕೂಡ ಚಂಡೆ ಸದ್ದು ಕೇಳಿದಾಗ ತಾವು ಮಂಡೆಯನ್ನು ಆಚೆಗೆ ತಿರುಗಿಸಿ ಇದ್ದೀರಿ. ಹಾಗೆ ಶಾಲೆ ವಿದ್ಯಾಭ್ಯಾಸ ಮುಂದುವರಿಸಿ ಹೋಗಿದ್ರೆ ನಾನು ಯಕ್ಷಗಾನ ಕಾಲಿಡುದಿಲ್ಲ. ಖಂಡಿತವಾಗಿ ಈ ರೀತಿಯಲ್ಲಿ ಯಕ್ಷಗಾನಕ್ಕೆ ನೀವು ಪಾದಾರ್ಪಣೆಯನ್ನ ಮಾಡ್ತೀರಿ. ಯಕ್ಷಗಾನ ಎನ್ನುವಂಥದನ್ನ ನೋಡ್ಬೇಕೆನ್ನುವ ಆಸಕ್ತಿ ಆ ಕಾಲದಲ್ಲಿ ಹುಟ್ಟಿತ್ತು. ಯಕ್ಷಗಾನಕ್ಕೆ ತಮ್ಮನ್ನು ತಾವು ತೊಡಗಬೇಕೆನ್ನುವ ಪ್ರೇರಣೆ ಏನು?
ಪ್ರೇರಣೆ ನನಗೆ ಯಾರ ಪ್ರೇರಣೆ ಇಲ್ಲ. ನೀನು ಯಕ್ಷಗಾನಕ್ಕೆ ಹೋಗು, ಯಕ್ಷಗಾನಕ್ಕೆ ಬಾ, ನನ್ನ ಕರ್ಕೊಂಡು ಹೋಗ್ತೇನೆ, ನಿನ್ನನ್ನು ಮೇಳದ ಕಲಾವಿದ ಮಾಡ್ತೇನೆ, ಯಾರು ಹೇಳಿದ್ದಿಲ್ಲ. ಹೀಗೆ ನಾನು ಯಕ್ಷಗಾನ ನೋಡಿ ಹೀಗೆ ಒಂದ್ ರೀತಿ ಆಸೆ ಆದದ್ದು. ಈ ಶಾಲೆ ಯಾರು ಬೆಳಿಗ್ಗೆ ಹೇಳುದು, ಈ ಮಾಸ್ಟರ್ ಟೀಚರ್ ಎಲ್ಲ ಬೈಸ್ಕೊಳ್ಳೋದು ಯಾರು, ಇದರ ರಗ್ಲೇ ಇಲ್ಲ. ಒಂದೊಂದು ಊರಿಗೆ ಹೋಗುದು, ಊಟ ಗೀಟ ಎಲ್ಲ, ಈ ಕಲಾವಿದರನ್ನು ನೋಡಿ ಆಸೆ ಆದದ್ದು. ನಾನು ಒಂದು ಹೀಗೆ ಇದ್ರೆ ಹೋಗ್ಲಿಕ್ಕೆಲ್ಲ ಬಸ್ ಮಂದರ್ತಿ ಮೇಳದ ಬಸ್ ಎಲ್ಲ ನೋಡ್ತಿದ್ದ, ನಾನು ಹೀಗೆ ಬಸ್ಸಲ್ಲಿ ಹೋಗ್ಬೋದಲ್ಲ ದಿನ ಇವರೊಟ್ಟಿಗೆಲ್ಲ. ಹೀಗೆ ಇದೇ ರೀತಿ ಜೀವನ, ಇದಕ್ಕಿಂತ ಈ ಜೀವನ ಚಂದ ಆಯ್ತು. ವಿದ್ಯಾಭ್ಯಾಸದ ಕಟ್ಟುನಿಟ್ಟೆಲ್ಲ ಯಾರಿಗೆ, ಇದೆಲ್ಲ ಯಾರಿಗೆ ಬೇಗ ಬೇಗ ಹೇಳ್ಬೇಕು, ಬರಿಬೇಕು, ಓದ್ಬೇಕು, ಅದರಲ್ಲಿ ಇವ್ರ ಹತ್ರ ಬಯಸ್ಕೊಳ್ಬೇಕು. ಇದೆಲ್ಲ ಇದಕ್ಕಿಂತ ಇವರದ್ದು ಒಂದೊಂದು ಊರಿಗೆ ಹೋಗ್ತಾರೆ. ನಾನು ಹಗ್ಲಿಗೆ ಬಿಡಾರದಲ್ಲಿ, ನಮ್ಮ ಶಾಲೆಯಲ್ಲೆಲ್ಲ ಬಿಡಾರ ಚಂದ, ಇಲ್ಲಿ ಮಲಗುದು, ಸ್ನಾನ ಮಾಡ್ತಾರೆ, ಊಟ, ರಾತ್ರಿ ಆಟ. ನಾನ್ ರಾತ್ರಿ ಆಟಕ್ಕೆ ಹೋಗ್ತಿತ್ತಲ್ಲ ಈ ಚೌಕಿ ಮನೆಯಲ್ಲಿ, ಆಟ ನೋಡಕ್ಕಿಂತ ಚೌಕಿಯಲ್ಲಿ ಜಾಸ್ತಿ ಇರೋದು. ಬಾರಿ ನಾವು ವೇಷ ಮಾಡುದೆಲ್ಲ ಬಾರಿ ಖುಷಿ. ಈಗ ನೋಡ್ಸ ನಾನೊಂದು ಹೀಗೆ ಇದ್ರೆ ಇದು ಚಂದ ಅಲ್ಲ ಅಂತ ಬಹಳ ನನ್ಗೆ ಆಸೆ ಆಯ್ತು. ಕಡೆಗೆ 9ನೇ ಕ್ಲಾಸಲ್ಲೇ ನಾನು ಶಾಲೆ ಬಿಡೋ, ನಂಗೆ ಯಕ್ಷಗಾನಕ್ಕೆ ಹೋಗ್ಬೇಕು, ಹೇಗೆ ಹೋಗುದು ಅಂತ ನಂಗೆ ದಾರಿ ಗೊತ್ತಿಲ್ಲ. ಅಂತ ಕಡೆ 10ನೇ ಕ್ಲಾಸ್ ನಮ್ಮ ಪಪ್ಪ ಜೋರಿದ್ರು. ಅಂತ ಅವ್ರ ಮೊದ್ಲು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ನಮ್ಮ ಪಪ್ಪ. ಅಷ್ಟೊತ್ತಿಗೆ ಬಹಳ ಕಷ್ಟ ಇತ್ತು. ಕಷ್ಟ ಅಂತ ಬಾರಿ ಹಿಂಸೆ ಎಲ್ಲ ಕೊಡ್ತಿದ್ರು ಅಮ್ಮನಿಗೂ. ನಾವೆಲ್ಲ ಬಹಳ ಕಷ್ಟದಲ್ಲೇ ಬೆಳೆದದ್ದು. ಅವರು ತೀರಿ ಹೋಗೋ ತನಕನು ಕೊನೆ ಕಷ್ಟದಲ್ಲೇ ಬೆಳೆದದ್ದು. ಅಲ್ಲ ಕೊನೆಗಾಗ ಅವರು ಸಾಯುವ ಸಮಯಕ್ಕೆ ಸ್ವಲ್ಪ ಅವ್ರಿಗೆ ಪಶ್ಚಾತ್ತಾಪ ಆಯ್ತು, ನಾನು ಈ ತರ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಲಿಕ್ಕೆ ಆಗಿದ್ದ ಪರಿಸ್ಥಿತಿ ಬಂತು. TB ಅಟ್ಯಾಕ್ ಆಯ್ತು 2-3 ಸರಿ. ಆದ್ರೂ ನಾವು ಗುಣ ಮಾಡ್ಲಿಕ್ಕೆ ತುಂಬಾ ನೋಡಿತ್ತು, ಆಗ್ಲಿಲ್ಲ. 3ನೇ ಸ್ಟೇಜ್ ಲಾಸ್ಟ್ 3ನೇ ಸಲ ಬಂದಾಗ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಸರಿ ಅವರು ನಮ್ಮನ್ನ ಆಸೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಾಂದ್ರೆ ಅವ್ರು ಸಂಜೆ ಬರ್ತಾರಂತ ಹೇಳಿದ್ರೆ ನಮ್ಗೆ ಹೆದರಿಕೆ. ಅವ್ರ ಸೈಕಲ್ ಶಬ್ದ ಕೇಳಿದ್ರೆ ನಾವು ಮೂಲೆಲ್ಲ ಹೋಗಿ ಹುಕ್ಕಿ ಕೂತ್ಕೊಳ್ತಿದ್ವಿ, ಬಂದು ಹೊಡಿತಾರಂತ, ಅಮ್ಮನಿಗೆ ಹೊಡಿಯುದು, ಹಾಗೆಲ್ಲ ಮಾಡ್ತಾ ಇದ್ರು. ಒಂದು ಅದು ಇತ್ತು ನನಗೆ ಯಕ್ಷಗಾನಕ್ಕೆ. ಈ ಮನೆಯಲ್ಲಿ ಗಲಾಟೆ ಇದೆಲ್ಲ ಬೇಡ, ಹೊರಗಡೆ ಇರುತ್ತ ಖುಷಿಯಲ್ಲಿ ಇರ್ಬೋದು, ಒಂದು ಆ ರೀತಿಯ ಭಯದ ವಾತಾವರಣಕ್ಕಿಂತ ಒಂದು ಮುಕ್ತವಾದಂತ ಇಷ್ಟು ಚಂದ ಖುಷಿಯಲ್ಲಿ ಇದ್ದಾರೆ, ನಾನು ಹೀಗೆ ಇರ್ಬೋದಲ್ಲ. ಹಾಗೆ ಇದಾಗಿ 10ನೇ ಕ್ಲಾಸಿಗೆ ಅದೇ 10ನೇ ಕ್ಲಾಸಿಗೆ ಹೋಗು ಇಂಥದ್ದೆಲ್ಲ ನಾವು ಮಾಡ್ತಿದ್ದೆ, ಆಟಕ್ಕೆ ಹೋಗುದು. ಕಡೆ ಹೇಳಿದ್ರು ನಾನು ಉಮೇಶ್ ಅನ್ನೋದು ಮಂದರ್ತಿ ಕೇಂದ್ರಕ್ಕೆ ಹೋದ್ರೆ ಕಳ್ಸಿ ಕೊಡ್ತಾರೆ, ಅಲ್ಲಿ ಹೋದ್ರೆ ಮೇಳಕ್ಕೆಲ್ಲ ತಗೊಳ್ತಾರೆ. ಅಷ್ಟೊತ್ತಿಗೆ ಈಗೆಲ್ಲ ಕಲಾವಿದ್ರು ಇಲ್ಲ. ಈಗ ಒಂದ್ ಸ್ವಲ್ಪ ಹೆಜ್ಜೆ ಕಲ್ತ್ಕೊಂಡಿದ್ರು ಮೇಳಕ್ಕೆ ಬಂದು ಕರ್ಕೊಂಡು. ಮೊದ್ಲು ಆಗಲ್ಲ. ಕೇಂದ್ರಕ್ಕೆ ಹೋಗುವಾಗ ಹೇಗೆ ಕೇಳಿದ್ರು ಒಳ್ಳೆ ಇದ್ದ ಹುಡುಗ 1-2-3 ಜನ ಮಾತ್ರ ಸೆಲೆಕ್ಟ್. ಇಲ್ಲಾಂದ್ರೆ ಬೇರೆ ಮೇಳಕ್ಕೆ ಹೋಗಿ ನೋಡ್ಕೊಳ್ಬೇಕು. ಮಂದರ್ತಿ ಮೇಳಕ್ಕೆ ತಗೊಳ್ಳೋದಾದ್ರೆ ಇದ್ದದ್ರಲ್ಲಿ ಒಳ್ಳೇದು ಯಾವ್ದು ನೋಡಿ ಒಡ್ಡೋರ್ಗ ನಿತ್ಯವಶ್ಯಕ ತಗೊಳ್ತೀವಿ. ಆ ವರ್ಷದ ಒಂದು ಬ್ಯಾಚ್ ನಲ್ಲಿ ಈಗ ಬ್ಯಾಚ್ ಜನ ಸಿಕ್ಕು. ಮೊದ್ಲೆಲ್ಲ ಒಂದು 25-30 ಜನ ಒಂದೊಂದು ಆ ಬ್ಯಾಚಿಗೆ. ಅಷ್ಟೊತ್ತಿಗೆ ನಾವು ದೇವರ ಹತ್ರ ಬೇಡ್ತಿದ್ವಿ, ಅಯ್ಯೋ ನನ್ನನ್ನು ತಕೊಳ್ಳಿ ಮಂದರ್ತಿ ಮೇಲೆ, ನಮ್ಮನ್ನು ತಕೊಳ್ಳುದಿಲ್ವೇ ಅಂತದ್ದು. ಲಾಸ್ಟ್ ತನಕ ಆ ಭಯ ಇತ್ತು. ಒಮ್ಮೆ ನನ್ನ ಆ ವರ್ಷಕ್ಕೆ ತಕೊಂಡ್ರು, ಒಡ್ಡಲ್ಗ ತಕೊಂಡ್ರು. ಹಾಗೆ ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಶಾಲೆಗೆ ಹೋಗುವಾಗ ರಾಧಾಕೃಷ್ಣ ನಾಯ್ಕ ಮತ್ತೆ ಮಂಜುನಾಥ್ ಪ್ರಭುಗಳಂತ ನಮ್ಮಲ್ಲಿ ಇದ್ರು, ಶಾಲೆಗೆಲ್ಲ ಹೇಳಿಕೊಡ್ತಿದ್ರು. ಅವ್ರ ಹತ್ರ ಸ್ವಲ್ಪ ಕಲ್ತಿದ್ದೆ ಯಕ್ಷಗಾನ. ಕಲ್ತಿದ್ರೆ ಪೂರ್ಣ ಕಲಿತಿದ್ದೇನು, ನಮ್ಗೊಟ್ಟು ಆ ಮಕ್ಕಳಾಟಿಗೆ 2000 ಕ್ಲಾಸಿಗೆ ಹೋಗ್ಲಿಲ್ಲ. ಆಯ್ತು, ಕಡೆಗೆ ಶಾಲೆ ಮಕ್ಕಳು ವೇಷ ಮಾಡುವಾಗ ಪ್ರೋಗ್ರಾಮ್ ಕೊಡು, ನಾನು ಕಲ್ತಿದ್ರೆ ನಾನೊಂದು ವೇಷ ಆಗ್ತಿತ್ತಂತ ಆಸೆ ಪಟ್ಟು ಕಡೆಗೆ ಅವ್ರ ಅಮ್ಮ ಇದಕ್ಕೆ ಕಡೆಗೆ ಕಿರಾತ ಪಡೆ ಎಲ್ಲ ಕೊಡ್ತಿದ್ರು, ಮಾಡಿ ಆದ್ರೆ ಹೆಜ್ಜೆ ಸಂಪೂರ್ಣ ಕಲಿಲ್ಲ. ಹೆಜ್ಜೆ ಸಂಪೂರ್ಣ ಕಲ್ತದಂತ ಹೇಳಿದ್ರೆ ಕಡೆಗೆ 10ನೇ ಕ್ಲಾಸ್ ಮುಗ್ದ ಮೇಲೆ ಮಂದರ್ತಿ ಕೇಂದ್ರಕ್ಕೆ ಅರ್ಜಿ ಕೊಟ್ಟೆ. ನಾನು ಕೇಂದ್ರಕ್ಕೆ ಹೋದೆ. ಯಕ್ಷಗಾನದ ಪ್ರೇರಣೆ ಅನ್ನುವಂಥದ್ದು ಮನೆಯ ಪರಿಸ್ಥಿತಿ, ಹೀಗೆ ಜೊತೆಯಲ್ಲಿ ತಾನು ಚೌಕಿಯಲ್ಲಿ ಕಂಡಂತ ಯಕ್ಷಭೂಷಣ, ನಾನು ಹೀಗಾಗಬೇಕು ಎನ್ನುವಂತ ರಂಗಸ್ಥಳದಲ್ಲಿ ಒಬ್ಬ ಕಲಾವಿದನಾಗಿ ನಾನು ಬಂದು ತೋರಿಸ್ಬೇಕು ಎನ್ನುವಂತ ಒಂದು ಒಳದಿಂದ ಒಂದು ಹುಟ್ಟಿದಂತ ಆಸೆ, ಜೊತೆಯಲ್ಲಿ ಮನೆಯ ಪರಿಸ್ಥಿತಿ, ಜೊತೆಯಲ್ಲಿ ವಿದ್ಯಾಭ್ಯಾಸ ಅನ್ನೋದು ಬಾರದ ಹೊರೆ ಆಯ್ತು. ಆ ಕಠಿಣ ಕಡಲೆಯಿಂದಲೂ ಯಕ್ಷಗಾನ ಎನ್ನುವ ಸುಲಭದ ಎಡೆಗೆ ನಾನು ಹೋಗ್ತೇನೆ ಎನ್ನುವಂಥದ್ದು ಆ ರೀತಿಯಾಗಿ ಬಂದ್ರಿ. ಸರಿ ಇದ್ರೆ ಬಿಡುದಿಲ್ಲ, ಖಂಡಿತವಾಗಿ ಅವರು ಸರಿ ಇದ್ದಿದ್ರೆ ನಮಗೆ ಹೊಡಿತಿದ್ರು. ಇಲ್ಲಿ ಶಾಲೆಗೆ ಹೇಳುವವರು ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಆ ಕಾಲದಲ್ಲಿಯೂ ಕೂಡ ಯಾರಿಗೂ ಕೂಡ ಅತೀವವಾದಂತ ಪುರಸ್ಕಾರಗಳಿದ್ದ ಕಾಲ ಅಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಬಂದು ಮಂದರ್ತಿಯ ಕೇಂದ್ರವನ್ನು ಸೇರ್ತೇವೆ. ಈಗ ನೀವು ಹೇಳಿದ್ರಿ ಆಯ್ದುಕೊಳ್ಳುವುದು ಕೆಲವರನ್ನು, ಆ ವರ್ಷದ ಬ್ಯಾಚಿನಲ್ಲಿ ಕೆಲವರನ್ನ ಆಯ್ದುಕೊಳ್ಳುವಂತ ಪ್ರಬುದ್ಧತೆ ತಮ್ಗೆ ಬಂದು ಆಯ್ದುಕೊಂಡ್ರಿ ಅನ್ನೋದಾಗಿ ಹೇಳಿದ್ರಿ. ಅಲ್ಲಿ ನಿಮ್ಗೆ ಒಂದು ಪ್ರಬುದ್ಧವಾದ ಗುರುಗಳು ಸಿಕ್ಕಿದ್ರು. ತಮ್ಮ ಗುರುಗಳ ಬಗ್ಗೆ ಹೇಳುದಾದ್ರೆ, ಅಂದ್ರೆ ನನಗೆ ಮೊದಲೀಗ ಬಾಲಪಾಠ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟ ಅಂದ್ರೆ ಕಲಿತಿದ್ದೆ. ನನ್ನ ಇದರಿಂದ ನಾನು ಕಲಿಲ್ಲ. ರಾಧಾಕೃಷ್ಣ ನಾಯಕ ಮಂಜುನಾಥ ಪ್ರಭುಗಳಾಯ್ತಲ್ಲ, ನಂತರ ನಾನು ಸಂಪೂರ್ಣವಾಗಿ ಕಲಿತ ಒಬ್ಬ ಕಲಾವಿದ ಆಗಿ ತಯಾರಾಗ್ಲಿಕ್ಕೆ ಕಾರಣ ಹರಾಡಿ ರಮೇಶ್ ಗಾಣಿಗರು ನನ್ನ ಗುರುಗಳು. ಆವಾಗ ಕೇಂದ್ರದಲ್ಲಿ
ಪದ್ಯಕ್ಕೆ ಭಾಗವತಿಗೆ ಕ್ಲಾಸಿಗೆ ರವಿಕುಮಾರ್ ಸೂರಲ್ಲಿದ್ರು, ಮದ್ದಳೆಗೆ ಸುನಿಲ್ ಭಂಡಾರಿ ಅವರಿದ್ರು, ಚಂಡೆಗೆ ಗುಂಡಾಡಿ ಬಸವ ಗುರುಗಳು, ಹೆಜ್ಜೆ ಗುರುಗಳಾಗಿ ನಮ್ಮ ಹರಡಿ ರಮೇಶ್ ಗೌಡ. ನಾನು ಹೆಜ್ಜೆಗಾರಿಕೆಗೆ ಹೋದೆ, ನನ್ನ ಗುರುಗಳು ಹರಡಿ ರಮೇಶ್ ಗಾಣಿಗರಾದ್ರು. ಅವರು ಅಲ್ಲಿ ನಮ್ಮ ಚೂರು ಯಕ್ಷಗಾನದ ಹೆಜ್ಜೆಗಳೆಲ್ಲ ಇದ್ದಿರ್ಲಿಕ್ಕಾಗಿ ನಂಗೆ ಹೇಳಿಕೊಟ್ಟ ಸ್ವಲ್ಪ ಪಟ ಬಂತು. ಮೊದಲ ಒಂದು ಲಯದಲ್ಲಿ ಇದ್ರಿ, ಶಾಲೆ ಮಕ್ಕಳೊಟ್ಟಿಗೆ ಒಂದ್ 2 ದಿವಸ ನೋಡ್ಲಿಕ್ಕೆ ಹೋಗಿ ಈ ತಾಳಗಳು ಹೀಗೆ ಅಂತ ಅವ್ರು ಹೇಳಿಕೊಟ್ಟದ್ದು 1 ದಿವಸಕ್ಕೆ 2 ದಿವಸಕ್ಕೆ ಒಂದ್ ತಾಳ ಬೇರೆಯವ್ರಿಗಿಂತ ನಮ್ಗೆ ಸುಲಭ ಆಯ್ತು. ಹಾಗಾಗಿ ನನ್ಗೆ ಅನುಕೂಲ ಆಯ್ತು. ಅಲ್ಲಿ ನೀವು ತಮ್ಮ ಹೆಜ್ಜೆಗಾರಿಕೆಯನ್ನ ಭದ್ರಪಡಿಸಿಕೊಂಡು ನಂತರ ಮೇಳಕ್ಕೆ ನೀವು ಯಾವ ಮೇಳವನ್ನ ಸೇರಿಸಿಕೊಂಡು ನಿಮ್ಮ ಬದುಕನ್ನು ಕಟ್ಟಿಕೊಂಡು ಅಲ್ಲಿಗೆ ಕಡೆಗೆ ಮೇಳ ಕೇಂದ್ರ ಮುಗಿತಾ ಬಂತು. ಅಷ್ಟೊತ್ತಿಗೆ ಹೇಳ್ತಿದ್ರು ಮೇಳಕ್ಕೆ ನಮ್ಮ ಗುರುಗಳು ಅಲ್ಲಿ ದೇವಸ್ಥಾನದವ್ರು ಸೆಲೆಕ್ಟ್ ಮಾಡುದು ಮೇಳಕ್ಕೆ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಬೇರೆ ಮೇಳಕ್ಕೆ ಯಾವ್ದಾದ್ರು ನೋಡುವ ಹೋಗ್ಲಿಕ್ಕೆ ಆಗ್ತದೆ. ಅಷ್ಟೊತ್ತಿಗೆ ಬಾರಿ ಬೇಜಾರಾಯ್ತು ನನ್ಗೆ, ನಾನು ಬಾರಿ ಆಸೆಲಿದೆ ತಗೊಳ್ತಾರೋ ಇಲ್ಲ ಕೊನೆಗಾಗುವಾಗ ಆಯ್ತರ ನೀನು ಮೇಳಕ್ ಬರ್ತೀಯ ಒಡ್ಡೋಲ್ಕಕ್ಕೆ ಬಾ ಅಂತ ಮಾತಾಡಿದ್ರು. ಬಹಳ ಖುಷಿ ಅಂತ ಹೇಳಿದ್ರೆ ಅದು ಹೇಳಿದ್ದೀರಾ ಅಷ್ಟು ಜೀವನದಲ್ಲಿ ಒಂದು ಸಾರ್ಥಕ. ನಂಗೊಂದು ಯಕ್ಷಗಾನ ಕಾಲಿಟ್ನಲ್ಲ ನಾನು ಬಸ್ಸಿನಲ್ಲಿ ಇನ್ನು ಪ್ರದರ್ಶನ ಸಾರ್ಥಕ ಬದುಕು ಇದಾಯ್ತು. ಈಗ ಮಂದಾರ್ತಿಯಲ್ಲಿ ಅಷ್ಟೊತ್ತಿಗೆ 4 ಮೇಳ ಇತ್ತು, ಈಗ ಇದಲ್ಲ 4 ಮೇಳ ಇತ್ತು. ನನ್ನನ್ನು 2ನೇ ಮೇಳಕ್ಕೆ ಹಾಕಿದ್ರು. 2ನೇ ಮೇಳಕ್ಕೆ ಅಷ್ಟೊತ್ತಿಗೆ ನಮ್ಮ ಆ ಮೇಳದಲ್ಲಿ ಮುಖ್ಯಶ್ರೀ ವೇಷದವರಿಗೆ ಎಮ್ಮೆ ನಾಯಕರಿದ್ರು. ಅದೊಂದು ನನ್ನ ಭಾಗ್ಯ. ಅವ್ರ ಕೊನೆಯ ತಿರುಗಾಟ ಅದೇ ವರ್ಷ ಅವರೊಟ್ಟಿಗೆ ತಿರುಗಾಟ ಮಾಡುವ ಒಂದು ಜಾಗ ಸಿಕ್ಕಿತ್ತು. ಅವರು ನಿಜವಾಗಿ 1ನೇ ಮೇಳ ಎ ಮೇಳದಲ್ಲಿ ಅವ್ರು ಚೇಂಜೇ ಇಲ್ಲಂತೆ. ಪ್ರಧಾನ ವೇಷ ಅಂತ ಎಮ್ಮೆ ನಾಯಕರು ಅಂತ ಇದ್ರು. ಆ ವರ್ಷ ಎಂತ ಆಯ್ತು, ಒಂದ್ 2-3 ಕಲಾವಿದ್ರು ಇವರು ಸೇರಿ ಸ್ವಲ್ಪ ಸಟ್ಟು ಚೇಂಜ್ ಆಗಿತ್ತು. ಅದೇ ವರ್ಷ 2ನೇ ಮೇಳಕ್ಕೆ ಎಮ್ಮೆ ನಾಯಕರು. ಅದೇ ವರ್ಷ ನಾನು ಕೂಡ ಸಟ್ಟಲ್ಲ. ಅದೊಂದು ವರ್ಷ ಜ್ವಾಲ ಜಾನವಿ ಅಂತ ಪ್ರಸಂಗ ಆ ವರ್ಷ ಆಗ್ತಿತ್ತು. ಒಳ್ಳೆ ಜ್ವಾಲೆ ಮಾಡ್ತಿದ್ರು. ಮತ್ತೆ ಇದು ಭಾಗವತರಾಗಿ ಕಿಗ್ಗ ಹಿರಣ್ಯಾಚಾರ್ಯ ಅಷ್ಟೊತ್ತಿಗೆ ಅಣ್ಣಪ್ಪ ಶೆಟ್ಟರ್, ನಗರ ಅಣ್ಣಪ್ಪ ಶೆಟ್ಟರ್ ಒತ್ತು ಭಾಗವತರಾಗಿದ್ರು. ಮತ್ತೆ ಇದು ಕೆಪ್ಪೆಕೆರೆ ಅವರು, ಮಾಧವನಾಯಕ ಕೆಪ್ಪೆಕೆರೆ ಅವರು 2ನೇ ವೇಷ. ತುಂಬಾ ಆ ವರ್ಷ ತುಂಬಾ ಒಳ್ಳೊಳ್ಳೆ ಕಲಾವಿದರ ಒಡನಾಟ ಸಿಕ್ತು. ಆರಂಭದ ದಿನಗಳಲ್ಲಿ ನೀವು ಪ್ರಬುದ್ಧ ಕಲಾವಿದರು, ಹೆಸರಾಂತ ಕಲಾವಿದರು ಸಿಕ್ಕಿಬಿಟ್ರು. ಆಮೇಲೆ ತಿರುಗಾಟ ಪ್ರಾರಂಭ ಆಯ್ತು. ಕರೆಕ್ಟ್ ಕಂಟಿನ್ಯೂ ಒಂದು 9 ವರ್ಷ ಏನೋ ಮಂದಾರ್ತಿ ಮೇಳದಲ್ಲಿ ತಿರುಗಾಟ ಮಾಡಿದೆ. 9 ವರ್ಷದಲ್ಲಿ ಸಾಧಾರಣ ಅದ್ರ ಮೇಲೆ 1 2 ವರ್ಷ ಬಿಟ್ಟು ಕಡೆಗೆ 5 ಮೇಳ ಆಯ್ತು ಮಂದಾರ್ತಿ. ನಾನು ಒಟ್ಟು 2 ರಿಂದ 3 5 ಮಂದಾರ್ತಿ ಮೇಳದ ಬೇರೆ ಬೇರೆ ಎಲ್ಲಾ ಮೇಳ ಮೇಲೆ ತಿರುಗಾಟ ಮಾಡಿದೆ. ಹಾಗೆ ಮಂದಾರ್ತಿಯಲ್ಲಿರುವಂತ ಒಬ್ಬೊಬ್ರು ಹೆಸರು ಹೇಳಲಿಕ್ಕೆ ಎಲ್ಲಾ ಕಲಾವಿದರ ಒಡನಾಟ, ದೊಡ್ಡ ಕಲಾವಿದರು ಬಹುಶಃ ಹಾಜರಿ ಗೋಪಾಲ ಗಾಣಿಗರು, ಪ್ರತಿಯೊಬ್ಬರು ರಾಘವೇಂದ್ರ ಕಾಲ ಪೇತ್ರಿ ಅಂತ ಹೇಳಿದ್ರೆ ಅದೊಂದು ಪ್ರತಿರೂಪವಾಗಿ ಅದೊಂದು ರಂಗಸ್ಥಳದಲ್ಲಿ ವಿಜೃಂಭಿಸ್ತಾ ಇದ್ದ ಅಂದ್ರೆ ಮಂದರ್ತಿಯ ಹೇಳಲಸದಳವಾದ ಹೆಸರುಗಳೇ ನಿಮ್ಮಲ್ಲಿ ಇದೆ ಅಂತ ಒಂದು ದೊಡ್ಡ ಕಲಾ ಹೆಸರು ಹೇಳಲಿಕ್ಕೆ ಒಂದು 5 ಮೇಳದಲ್ಲಿ ಎಷ್ಟು ಖಂಡಿತವಾಗಿ ದೊಡ್ಡ ಕಲಾವಿದರ ಒಡನಾಟ ಮತ್ತೆ ಅವರೊಂದು ಆಶೀರ್ವಾದ. ಅವರಿಂದ ತುಂಬಾ ಕಲ್ತಿದ್ದೆ. ನಮ್ಮ ಗುರುಗಳೊಟ್ಟಿಗೆ ಹರಡಿ ರಮೇಶ್ ಗಾಣಿಗರ ಅವರೊಟ್ಟಿಗೂ ಕೂಡ ಮೇಳ ತಿರುಗಾಟ ಅದು ನಂಗೆ ಬಹಳ ಖುಷಿ. ನಮ್ಮ ಗುರುಗಳೊಟ್ಟಿಗೆ ಒಂದು ತಿರುಗಾಟ 2-3 ವರ್ಷ ಆದ್ಮೇಲೆ ಆದ್ರೂ ತಿರುಗಾಟ ಅನುಭವ ಅದು ಅವ್ರು ನಮಗ್ ಖುಷಿ. ಗುರುಗಳೊಟ್ಟಿಗೆ ಒಂದು ತಿರುಗಾಟ ಮಾಡ್ತಾರೆ. ಹಾಗೆ ರಮೇಶ್ ಗುರುಗಳು ನಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡ್ರೆ. ಹಾಗೆ ನನ್ನ ಫ್ರೆಂಡ್ ಧರ್ಮಸ್ಥಳ ಮೇಳದ ಶರತ್ ಶೆಟ್ಟಿ ಅಂತ ಶರತ್ ಶೆಟ್ಟಿ, ಹೌದು, ತೀರ್ಥಹಳ್ಳಿ. ಅವನು ನಾವು ಒಂದು 2 ವರ್ಷ ತಿರುಗಾಟ ಧರ್ಮಸ್ಥಳ ಮೇಳದ ಆಗಿತ್ತು. ಆ ಟೈಮಲ್ಲಿ ಅವ ಬಡಗ ಕಲಿಲಿಕ್ಕೆ ಬಂದ. ಅಷ್ಟೊತ್ತಿಗೆ ನನಗೂ ಅವನಿಗೆ ಸ್ವಲ್ಪ ಫಸ್ಟ್ ನನಗೂ ಅವನಿಗೆ ಆಗುದಿಲ್ಲ. ಆಮೇಲೆ ಒಳ್ಳೆ ಫ್ರೆಂಡ್ ಆಯ್ತು. ನಾವು ಗುರುಗಳಿಗೆ ನಾನು ಮತ್ತೆ ಅವನು ಬಹಳ ಪ್ರೀತಿ. ಅದಕ್ಕೆ ಹೇಳಿದಾಗ ನಾನು ಬೇರೆ ಎಲ್ಲರೂ ಚಂದ ನೋಡ್ಕೊಳ್ತಾರೆ ಅವರು. ನಾನು ಶರತ್, ನಾನು ಅವ್ರ ಮನೆಗೆಲ್ಲ ಹೋದ್ರೆ ಮಕ್ಕಳಾಗಿ ಅವ್ರ ಅಮ್ಮ ಅವರು ಗುರುಗಳ ಹೆಂಡತಿಯಾಗಿ ನಮ್ಮ ಅಪ್ಪ ಅಮ್ಮ ಅಂತಾರೆ. ಅಷ್ಟು ಚಂದ ಮಕ್ಕಳಾಗಿ. ನಾ ಈಗನು ಹೋದ್ರೆ ನಿಂಗೆ ಜಂಬ, ನೀನು ಮನೆ ಕಡೆ ಎಲ್ಲ ಬರುದಿಲ್ಲ ಅಲ್ಲ, ಅವ್ರ ಅಮ್ಮ ಎಲ್ಲ ಹೇಳ್ತಾರೆ. ಅಷ್ಟು ಪ್ರೀತಿ ಮನೆಯವ್ರ ತರ ನೋಡಿಕೊಳ್ತಾರೆ. ಆ ಪ್ರೀತಿ ನಮ್ಮ ಗುರುಗಳ, ಅದಕ್ಕೆ ನಮ್ಗೆ ಅದು ಭಾಗ್ಯ ಗುರುಗಳ ಪ್ರೀತಿ ಸಿಕ್ಕಿ. ಖಂಡಿತವಾಗಿ ಅವ್ರ ಜೊತೆ ಮತ್ತೆ ಸೇವೆ ಮಾಡುವ ಸೌಭಾಗ್ಯ. ಖಂಡಿತ ನಾವು ಅವ್ರನ್ನ ನೆನಪು ಮರಿಲಿಕ್ಕಿಲ್ಲ. ಅದರ ನಂತರ ಮಂದರ್ತಿ ಮೇಳದಲ್ಲಿ ಎಲ್ಲ ಒಡನಾಟ ಆಯ್ತು. ಆಮೇಲೆ ಅಮೃತೇಶ್ವರಿ ಮೇಳಕ್ಕೆ ಕಾಲಿಟ್ಟೆ. ನಾನು ಮೇಳ ತಿರುಗಾಟ ಅಂದ್ರೆ 2 ಮೇಳ, ಒಂದು ಮಂದರ್ತಿ ಮೇಳ, ಈಗ ಪ್ರಸ್ತುತ ಅಮೃತೇಶ್ವರಿ. 10 ವರ್ಷ ತಿರುಗಾಟ ಆಯ್ತು. ಮುಂದಿನ ವರ್ಷ 11 ವರ್ಷ ತಿರುಗಾಟ. ಹಾಗೆ ಅಮೃತೇಶ್ವರಿಗೆ ಮಂದರ್ತಿ ಒಂದು 5-6 ವರ್ಷ ಆಗುವಾಗ್ಲೇ ಒಂದ್ಸರಿ ಕೇಳಿದ್ರು. ಅಷ್ಟೊತ್ತಿಗೆ ನಮ್ಮ ಈ ಯಜಮಾನರು ಇರ್ಲಿಲ್ಲ. ಅಷ್ಟೊತ್ತಿಗೆ ಕೇಳಿದ್ರು. ನಾನು ಒಂದ್ಸರಿ ಆ ಸ್ತ್ರೀವೇಷಕ್ಕೆ ಅಂತ ನಾನು ಮಾತುಕತೆ ಎಲ್ಲ ಆಗಿ ಕಡೆಗೆ ಅದು ಆಗ್ಲಿಲ್ಲ. ಮಂದರ್ತಿಯಲ್ಲಿ ಕಂಟಿನ್ಯೂ. ಆಮೇಲೆ ನಮ್ಮ ಈಗಿನ ಪ್ರಸ್ತುತ ಆನಂದ್ ಕುಂದರ್ ನಮ್ಮ ಯಜಮಾನ ಅಮೃತೇಶ್ವರಿ ಮೇಳದ ನಮ್ಮ ಮಂದರ್ತಿಯಲ್ಲಿ ಇದ್ದ ಕಲಾವಿದರು ತುಂಬಾ ಜನ ಹೋಗಿದ್ರು ಮುಂಚಿನ ವರ್ಷ. ಹೆರಂಜಲ್ ಗೋಪಾಲ್ ಗಾಣಿಗರು ಮೈನ್ ಭಾಗವತರಾಗಿದ್ರೆ. ಅದಕ್ಕೆ ನಮ್ಮ ಕೋಟ ಸುರೇಶ್ ಅಣ್ಣ ಮ್ಯಾನೇಜರ್ ಆಗಿದ್ರು. ಮಾಧವ ನಾಗೂರ್ ಅವರು,
ತುಂಬಾ ಜನ ಇಲ್ಲಿ ಮಂದರ್ತಿಲಿದ್ದ ಕಿರಾಡಿ ವಿಶ್ವನಾಥ್ ಅಂತ ಸುಮಾರು ಜನ ಇಲ್ಲ ಮಂದರ್ತಿಲಿದ್ದ ಕಲಾವಿದ್ರೆ ಅಮೃತೇಶ್ವರಿ ಮೇಳಕ್ಕೆ ಹೋಗಿದ್ರು. ಮಾರನೇ ವರ್ಷ ಆ ವರ್ಷವೇ ಆಗುದು ಕಡೆಗೆ ಬರುವ ವರ್ಷಕ್ಕೆ ನಾನು ಮಾತಾಡಿದ ಹಿಲಿಯಣ್ಣ ಮಹೇಶ್ ಅಂತ ಅಮೃತೇಶ್ವರಿ ಮೇಳದಲ್ಲಿದ್ದ, ಅವ ಸೌಕೂರು ಮೇಳದಲ್ಲಿದ್ದ, ಅವ ಒಳ್ಳೆ ಫ್ರೆಂಡ್. ಅವ ಆದಷ್ಟು ಪ್ರಯತ್ನ ಪಟ್ಟ ಅಮೃತೇಶ್ವರಿ ಮೇಳಕ್ಕೆ ನಿನ್ನಂತ ಒಂದು ವೇಷ ಬೇಕು ಮಾರೆ ಅಂತ. ಅಗ್ರಿಮೆಂಟ್ ಆಗೋ ತನಕ ಬಿಡ್ಲಿಲ್ಲ ಅಂತ ಮಾತಾಡಿ ಕಡೆಗೆ ಯಜಮಾನ್ರೆಲ್ಲ ಮಾತಾಡಿ ಒಂದು ಸಂಬಳ ಮಾತುಕತೆ ಎಲ್ಲ ಆಯ್ತು. ಅಮೃತೇಶ್ವರಿ ಮೇಳ ಕಾಲಿಟ್ಟು. ಅಲ್ಲಿಂದ ನನ್ನ ಜೀವನ ಸ್ವಲ್ಪ ಬದಲಾಯಿತು. ಅಮೃತೇಶ್ವರಿ ಮೇಳಕ್ಕೆ ಯಾವತ್ತು ಕಾಲಿಟ್ಟೆ ಅಲ್ಲಿಂದ ಯಾಕೆ ಕೇಳಿದ್ರೆ ನಾನು ಯಕ್ಷಗಾನದಲ್ಲಿ ಏನೂ ಅಲ್ಲ, ಯಕ್ಷಗಾನ ದೊಡ್ಡ ಸಮುದ್ರ ಅಲ್ಲಿ ಒಂದು ಸಣ್ಣ ಇದನ್ನ ಆದ್ರೂ ಒಂದು ರಾಘವೇಂದ್ರ ಪೇತ್ರಿ ಅಂತ ಒಂದು ಚೂರು ಜನ ಗುರುತಿಸಿದ್ದು ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ. ಮಂದರ್ತಿಯಲ್ಲಿರುವಾಗ ವೇಷ ಮಾಡ್ತಿತ್ತು ರಾತ್ರಿ ಬೆಳಿಗ್ಗೆ ತನಕ ಒಂದು 4 ವೇಷ 5 ವೇಷ, ಈ ಕ್ಷೇತ್ರ ಮಹಾತ್ಮೆ ದೇವಿ ಮಹಾತ್ಮೆಲೆಲ್ಲ ಮಾಡ್ದಿದ್ ವೇಷ ಇಲ್ಲ, ಅಷ್ಟೂ ದುಡಿದಿದ್ದೇವೆ ರಂಗಸ್ಥಳದಲ್ಲಿ. ಮೋಸ ಇಲ್ಲದೆ ಅಂದ್ರೆ ವೇಷ ಮಾಡೋದ್ರಲ್ಲಿ ಹೆಡ್ಡತನ ಮಾಡುದಿಲ್ಲ, ಇಲ್ಲ ಉದಾಸೀನ ಮಾಡುದು. ಆರೋಗ್ಯ ಸರಿ ಇಲ್ಲದ ಸಮಯದಲ್ಲಿಯೂ ಕೂಡ ರಂಗಸ್ಥಳದಷ್ಟೇ ಹಾಗಾಗಿ ಆ ದೇವರು ಇನ್ನೂ ಒಂದು ಕೊಡಬೇಕು, ಕೊಟ್ಟಿದ್ದಾನೆ ಅಂತ ಹೇಳಿ ಸುದೀರ್ಘ ಸೇವೆ ಅಷ್ಟ. ಆದ್ರೆ ಮಂದರ್ತಿಲಿ ಎಂತ ಆಗ್ತಿತ್ತು ಕೇಳಿದ್ರೆ ಆಟ ಮುಗೀತು, ಬೆಳಿಗ್ಗೆ ತಿಂಡಿ ತಿಂತು ಕೆಲವಿದ್ರೆ ಮನೆಗೆ ಹೋಯ್ತು. ಯಾವ ಪಾತ್ರ ಯಾರು ಮಾಡಿದ್ದು ನಿಮ್ಮ ಮನೆಯಲ್ಲಿ ಗುರುತಿಸುವುದಿಲ್ಲ. ಅಷ್ಟೇ 4 ಅಷ್ಟು ಕಷ್ಟಪಟ್ಟು ವೇಷ ಮಾಡಿದ್ರು ರಾಘವೇಂದ್ರ ಪೇತ್ರಿ ಅಂತ ಗೊತ್ತಿಲ್ಲ ಯಾರಿಗೂ. ರಾಘವೇಂದ್ರ ಪೇತ್ರಿ ಅಂತ ತುಂಬಾ ನನ್ನಕ್ಕಿಂತ ದೊಡ್ಡ ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ದ, ಯಾರು ಬೆಳಕಿಗೆ ಬರ್ಲಿಲ್ಲ, ಪ್ರಚಾರಕ್ಕೆ ಬರ್ಲಿಲ್ಲ. ಪ್ರಚಾರ ಕೂಡ ಇತ್ತೀಚೆಗೆ ಈಗ ನೀವು ಹೇಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ಲಿಕ್ಕೆ ಹೋಗಿ ಈಗೆಲ್ಲ ಸ್ವಲ್ಪ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮೊದ್ಲೆಲ್ಲ ಪ್ರಚಾರವೇ ಇಲ್ಲ. ಅದೇ ಹೇಳಿದಲ್ಲ, ಎಂತೊಬ್ಬ ಕಲಾವಿದ ಇದ್ದ ಇಷ್ಟು ವೇಷ ಮಾಡ್ತಾನೆ, ಪ್ರಚಾರವಿಲ್ಲ. ಅಮೃತೇಶ್ವರ ಮೇಳ ಯಾವತ್ತು ಬಂದೆ ಅಲ್ಲಿಂದ ಸ್ವಲ್ಪ ಹೆಸರು ಬಂತು. ಅಂದ್ರೆ ಅಲ್ಲಿನ ಜನಗಳೆಲ್ಲ ಮತ್ತೆ ಕೋಟ ಪ್ಲೇಸ್ ಅಂತ ಹೇಳಿದ್ರೆ ಯಕ್ಷಗಾನ ಪ್ಲೇಸ್. ಒಬ್ಬ ಒಂದು ವೇಷಧಾರಿನ ಮೇಲ್ ಹಾಕೋದು, ಒಬ್ಬ ವೇಷಧಾರಿ ಖಂಡಿತವಾಗಿ ಕಲಾಭಿಮಾನಿಗಳು ಏನು ಅಲ್ಲದವನು ಕೂಡ ಅವರು ಸಪೋರ್ಟ್ ಕೊಟ್ಟು ಹುರಿತುಂಬಿಸಿ ಮೇಲ್ ಹಾಕುವ ನಮ್ಮ ಕೋಟದ ಸಮರ್ಥವಾಗಿಸುತ್ತಾರೆ. ಅದೆಲ್ಲದಕ್ಕೂ ಕಾರಣ ನಮ್ಮ ಯಜಮಾನರು. ನಾನು ಯಾಕೆ ಕೇಳಿದ್ರೆ ನನ್ನ ದೇವರನ್ನೀಗ ಫೋಟೋದಲ್ಲಿ ಈಗ ನೋಡ್ತೇನೆ, ನಾವು ದೇವ್ರು ಹೀಗೆ ಉಂಟಂತ. ಅದ್ರ ನಾನು ಕಣ್ಣಾರೆ ಕಂಡ ದೇವರು ಅಂತ ಹೇಳಿ ನನ್ನ ಯಜಮಾನರು ಆನಂದ್ ಕುಂದರ್. ಯಾಕಂತ ಹೇಳಿದ್ರೆ ನಾನು ಈಗ ಅಂದರ್ತಿ ಅಮ್ಮ ಆಯ್ತು, ಅಮೃತೇಶ್ವರಿ ಅಮ್ಮ ಆಯ್ತು, ಎರಡನೇ ನಂಗೆ ದೇವರು ಅಂತ ಹೇಳಿದ್ರೆ ನನ್ನ ಯಜಮಾನ್ರಿ. ಯಾಕಂತ ಹೇಳಿ ಪ್ರತಿಯೊಂದು ವಿಷಯದಲ್ಲಿಯೂ ನನ್ನ ಜೀವನದಲ್ಲಿ ಎತ್ತಿ ಹಿಡಿದವರು. ನನ್ನ ತಂಗಿ ಮದುವೆ ಆಯ್ತು, ನನ್ನ ಮದುವೆ ಆಯ್ತು, ನಾನು ಬಿದ್ದು ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಶೋಲ್ಡರ್ ಮೂಳೆ ಕಟ್ಟು, ಪ್ರತಿಯೊಂದು ಟೈಮಲ್ಲಿ ಕೂಡ ನನ್ನನ್ನು ಎತ್ತಿ ಹಿಡಿದು ನನ್ನ ಬದುಕಿಸಿದ್ದಾರೆ. ಅಂತ ದೇವರನ್ನ ಯಾವ ಕಾರಣಕ್ಕೂ ನನ್ನ ಸಾಯುವ ತನಕ ಮರೆಯಲಿಕ್ಕಿಲ್ಲ. ಅಂತ ಯಜಮಾನರು ನನಗೆ ಸಿಗ್ಲಿಕ್ಕಿಲ್ಲ. ನನ್ಗೆ ಗೊತ್ತಿಲ್ಲ, ಇರ್ಬೋದು ಒಳ್ಳೊಳ್ಳೆ ಯಜಮಾನರು, ಆದ್ರೆ ನನ್ನ ಜೀವನದಲ್ಲಿ ಇಂಥ ಯಜಮಾನರು ಸಿಗ್ಲಿಕ್ಕಿಲ್ಲ. ಯಕ್ಷ ಬದುಕಿನಲ್ಲಿ ಒಂದು ನನ್ನ ಗುರುಗಳು, ಒಂದು ನನ್ನ ಆನಂದ್ ಕುಂದರ್ ಯಜಮಾನರು. ಅಂತ ಯಜಮಾನರು ಅದೇ ಯಾಕೆ ಕೇಳಿದ್ರೆ ಪ್ರತಿಯೊಬ್ಬ ಕಲಾವಿದ ನನ್ನ ಯಜಮಾನರು ಒಳ್ಳೆಯವರು ಅಂತ ಹೇಳಿಕೊಂಡು ತಿರುಗಾಟ ಮಾಡಿದ್ರೆ. ಆದ್ರೆ ನಮ್ಮ ಯಜಮಾನರದ್ದು ಪ್ರತಿ ಮೇಳದ ಕಲಾವಿದರು ಕೂಡ ನಿಮ್ಮ ಯಜಮಾನರ ಮಾರೆ ಬಿಡಿ ಅಂದ್ರೆ ಅದು ನನಗೆ ಹೆಮ್ಮೆ. ನಮ್ಮ ಯಜಮಾನರು ಪ್ರತಿ ಮೇಳದ ಕಲಾವಿದ್ರು ಆನಂದ್ ಕುಂದರ್ ಅಂತ ಹೇಳಿದ್ರೆ ಹೊಗಳ್ತಾರಲ್ಲ, ಬರೇ ನಮ್ಮ ಯಜಮಾನರನ್ನ ಈಗ ಮಂದರ್ತಿಯಲ್ಲಿ ಇದ್ರು ಬೇರೆ ಆ ಮೇಳ ಈ ಮೇಳ ಅಂತ ಬೇಡ, ನಮ್ಮ ಮೇಳದ ಯಜಮಾನರನ್ನ ಹೆಮ್ಮೆ. ಇದಾಗಲ್ಲ, ಪ್ರತಿ ಮೇಳದ ಕಲಾವಿದ್ರು ಕೂಡ ನಮ್ಮ ಯಜಮಾನರು, ಅಮೃತೇಶ್ವರಿ ಮೇಳದ ಯಜಮಾನರು ಅಂದ್ರೆ ಆನಂದ್ ಕುಂದರ್. ಅದು ನಮ್ಮ ಯಜಮಾನ, ನಮ್ಮ ಹೆಮ್ಮೆ, ಅದು ಖುಷಿ. ಖಂಡಿತವಾಗಿ. ಆ ರೀತಿಯಾಗಿ ನೀವೀಗ ಅಮೃತೇಶ್ವರಿ ಮೇಳಕ್ಕೆ ಪಾದಾರ್ಪಣೆ ಮಾಡ್ತೀವಿ. ಸುದೀರ್ಘ 9 ವರ್ಷಗಳ ಸೇವೆ, 10 ವರ್ಷಗಳ ಸೇವೆಯಲ್ಲಿ ಅನೇಕ ಕಲಾವಿದರ ಒಡನಾಟ ಸಿಗ್ತದೆ. ಅಲ್ಲಿಯೂ ಕೂಡ ಸಿಕ್ಕಿದೆ. ಇಲ್ಲಿ ನಿಮ್ಗೆ ಯಾರು ಒಳ್ಳೊಳ್ಳೆಯ ಕಲಾವಿದರು? ಇಲ್ಲಿ ನಾನು ಅಮೃತೇಶ್ವರಿ ಮೇಳ ಕಾಲು ಇಡ್ತಾ ನಾನು ಇಷ್ಟು ತಯಾರಾಗ್ಲಿಕ್ಕೆ ಒಂದು ಕಾರಣ ಹೆರಂಜಲ್ ಗೋಪಾಲ ಗಾಣಿ. ಅವರಿಗೆ ಎಷ್ಟು ನಮನ ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ದೊಡ್ಡ ಭಾಗವತರು. ನಾವೆಲ್ಲ ಹೇಳಿದಲ್ಲ, ಇದೇ ನಾನು ಶಾಲೆಗೆ ಹೋಗುವಾಗ ಈ ಗಾರೆ ಹೆಲ್ಪರ್ ಎಲ್ಲ 100 ರೂಪಾಯಿ 50, ನಂಗೆ ಶಾಲೆಗೆಲ್ಲ ದುಡ್ಡಿಲ್ಲಲ್ಲ, ಮನೆ ಪರಿಸ್ಥಿತಿ ಹೇಗಿತ್ತು. ಬಾವಿ ಇದು ಕೆಸರು ತೆಗಿಲಿಕ್ಕೆ ಹೋಗುದು, ಯಾರೊಟ್ಟಿಗೆ ಮೇಸ್ತ್ರಿ ಒಟ್ಟಿಗೆ, ಈಗ ಎಲ್ಲ ಕೆಲಸಕ್ಕೆಲ್ಲ ಕೈಯೆಲ್ಲ ಹೊಟ್ಟೆ ಬೆಳೆದಿತ್ತು. ಅದೆಲ್ಲ ದುಡ್ಡು ಒಟ್ಟು ಮಾಡಿ ಒಂದು 100-150 ರೂಪಾಯಿ ಹೇಗಿತ್ತು. ಅಮ್ಮನ ಕರ್ಕೊಂಡು ಸೂರಲ್ಲು ಜಾತ್ರೆಗೆ ಈಶ್ವರ ಪರಮೇಶ್ವರ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಅಷ್ಟೊತ್ತಿಗೆ ಒಳ್ಳೆ ಪ್ರಚಾರದಲ್ಲಿ ಇತ್ತು ಈಶ್ವರ, ಒಳ್ಳೆ ಫಸ್ಟ್ ವರ್ಷ. ಅಷ್ಟೊತ್ತಿಗೆ ಎಷ್ಟು ನೆಲದಲ್ಲೋ ಲಾಸ್ಟ್ ಸೀಟಲ್ಲೂ ಕೂತ್ಕೊಂಡು ಅಮ್ಮನಿಗೆ ಆಟ ತೋರಿಸಿದ್ದೆ ನಾನು, ಈಶ್ವರ ಪರಮೇಶ್ವರ್. ಅಷ್ಟೊತ್ತಿಗೆ ಆ ಗೋಪಾಲ ಗಾಣಿಗರು, ಅವ್ರದ್ದು ಯಾಜಿ ಅವರು, ಶಶಿಕಾಂತ್ ಶೆಟ್ರು ಅಂತ ನನಗೆ ಸಂತೋಷ ಅಂತ ಹೇಳಿ ಅವರೊಟ್ಟಿಗೆಲ್ಲ ನಾನು ಬಾರಿ ಒಂದು ಈಗ ಪ್ರೀತಿಯಿಂದ ಮಾತಾಡ್ತೇನೆ. ನಾನು ಆಗಿ ಕಂಡ ಕಲಾವಿದರು ಚಂದದಲ್ಲಿ ಪ್ರೀತಿಯಿಂದ ಇದ್ದಾರೆ, ಅದು ಖುಷಿ. ಹಾಗೆ ಅಂತ ಗೋಪಾಲ ಗಾಣಿಗರು ನನಗೆ ಒಂದು ಮೇಳದಲ್ಲಿ ತಿರುಗಾಟ ಮಂದರ್ತಿಯಲ್ಲಿ ಇದ್ರೆ ಅದ್ರ ಬಾರಿ ಸಲಿಗೆಯಲ್ಲಿ ಸಿಕ್ಕಿದ್ರು. ಪ್ರತಿ ಒಂದು ವೇಷ ಕೂಡ ಅವ್ರು ಎಲ್ಲಿವರೆಗೆ ಕೆಪಾಸಿಟಿ ಬಾಗೋದ್ರ ಅಂತ ಹೇಳಿದ್ರೆ ಪದ್ಯ ಅರ್ಥ ಹೇಳಿಕೊಟ್ಟು, ಪದ್ಯ ಇಷ್ಟಿಷ್ಟ ಅರ್ಥರಾಗು, ಇಷ್ಟು ಹೇಳಿದ್ರೆ ಸಾಕು, ಈ ಪದ್ಯಕ್ಕೆ ಇಷ್ಟ ಅರ್ಥ, ನೀವು ಅದನ್ನೇ ರಂಗಸ್ಥಳ ಹೇಳಿದ್ರೆ ವೇಷ ಪಾಸ್.
ನೀವು ಎಷ್ಟು ದೊಡ್ಡ ದೊಡ್ಡ ಸಾಹಿತ್ಯ ಹಾಕಿ ಮಾತಾಡಬೇಡ, ಇಷ್ಟು ಇದು ನಿನ್ನ ಇಷ್ಟು ವೇಷ, ಇಷ್ಟು ಪದ್ಯ ಉಂಟು, ಇಷ್ಟು ಪದ್ಯಕ್ಕೆ ಇಷ್ಟ, ಈ ಪದ್ಯಕ್ಕೆ ಇಷ್ಟ ಅರ್ಥ ಹೇಳು. ಅರ್ಥ ಅಂತ ಹೊರಗಿರುವುದಿಲ್ಲ, ಪದ್ಯಗಳಿಗಿದೆ ಅರ್ಥ. ಅಷ್ಟು ಚಂದ ಬರೆದು ಕೊಟ್ಟು ಆ ವೇಷನ ಮೇಲೆ ಹಾಕೋ ಕೆಪಾಸಿಟಿ ಗೋಪಾಲ ಗಾಣಿಗ. ನನ್ನ ಮಾಡ್ದಿದ್ ವೇಷ, ನಾನು ಮಂದತ್ತಿರೋ ಕೆಲವು ಪೌರಾಣಿಕ ಪ್ರಸಂಗದಲ್ಲಿ ವೇಷ ಎಲ್ಲ ಮಾಡ್ಲಿಲ್ಲ ಇತ್ತು, ಕೆಲವು ವೇಷ ಎಲ್ಲ ಅಂತಂತ ವೇಷಗಳನ್ನು ಮಾಡಿಸಿ ಅವರು ನಂಗೆ ಆಗುದಿಲ್ಲ ಮಾರ್ರೆ, ನಂಗೆ ಆಗ್ತದ, ಇದು ಕಷ್ಟ, ನೀನ್ ಮಾಡ, ನಾನಿದ್ದೇನಲ್ಲ. ಅದಕ್ಕೂ ಗೋಪಾಲ ಗಾಣಿಗರು ಮಾತ್ರ ಅಲ್ಲ, ನಮ್ಮ ಮ್ಯಾನೇಜರ್ ಕೋಟ ಸುರೇಶ್ ಅಣ್ಣ ಆಗಿರ್ಬೋದು, ನಮ್ಮ ಮಾಧವ ನಾಗೂರ್, ಶ್ರೀವೇಶ್, ಎಲ್ಲರೂ ವೇಷದಲ್ಲಿ ಸಪೋರ್ಟ್ ಮಾಡ, ನಿನ್ಗೆ ಆಗ್ತದೆ ಮಾಡು, ಒಂದ್ಸಲ ತಪ್ಪಾಗ್ಬೋದು, ಮಾಡು ಸಪೋರ್ಟ್ ಕೊಟ್ಟು ನನ್ನನ್ನು ಮಾಡಿಸಿದ್ರು. ಹಾಗಾಗಿ ನಂಗೆ ಪೌರಾಣಿಕದಲ್ಲಿ ಅವರೊಂದು ಇರ್ಲಿಕ್ಕೆ ಹೋಗಿ ನನಗೆ ಅವರು ನಾವೊಂದು 6-7 ವರ್ಷ ನನ್ಗೆ ಒಟ್ಟಿಗೆ ಒಡನಾಡಿಯಾಗಿ ಸಿಕ್ಕಿದ್ರೆ ನಮ್ಗೆ ಭಾಗವತರು ಸಿಕ್ಕಿದಕ್ಕೋಸ್ಕರ ನನ್ನ ಯಕ್ಷಗಾನದಲ್ಲಿ ಒಂದು ಆ ಪೌರಾಣಿಕದಲ್ಲಿ ಕೆಲವು ಪಾತ್ರಗ ಮಾಡ್ಲಿಕ್ಕೆ ಪ್ರಬುದ್ಧತೆ ಖಂಡಿತವಾಗಿ ಅವ್ರು ಅಲ್ಲದಿದ್ರೆ ಬಹಳ ಕಷ್ಟ ಇತ್ತು. ನನಗೆ ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ವೇಷ ಮಾಡ್ಲಿಕ್ಕೆ ಹಾಗೆ ಡೈರೆಕ್ಷನ್ ಬೇಕಲ್ಲ, ನಿರ್ದೇಶನ ಸರಿ ಇದ್ರೆ ಮಾತ್ರ. ನಿರ್ದೇಶನ ಸರಿ ಇದ್ರೆ ಪ್ರದರ್ಶನ ಖಂಡಿತವೇ ಯಶಸ್ಸು. ಇದೊಂದು ಗೋಪಾಲ ಗಾಣಿಗರು ಒಂದು ದೊಡ್ಡ ಇದೊಂದು ಅನುಭವವನ್ನು ನೀವು ನೆನಪಿಸಿಕೊಳ್ತೀರಿ ಅಲ್ವಾ? ಹಾಗೆ ಯಕ್ಷ ಬದುಕಿನಲ್ಲಿ ತಾವು ಹೀಗೆ ಸುದೀರ್ಘವಾದಂತಹ 20 ವರ್ಷಗಳ ಸೇವೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ರಿ. ಯಕ್ಷಗಾನದಲ್ಲಿ ಅನೇಕ ನೋವು ನಲಿವುಗಳನ್ನೆಲ್ಲ ಕಂಡಿದ್ದೀರಿ. ಅವುಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಬಹುದಾ? ತುಂಬಾ ಯಕ್ಷಗಾನ ಅಂತ ಹೇಳಿದ್ರೆ ನೋವು ನಲಿವು ನನಗೆ ಅಂತ ಯಕ್ಷಗಾನ ಅಂತ ಕಷ್ಟ ಆಗಿ ಕಾಣ್ಲಿಲ್ಲ. ಕಷ್ಟ ಅಂತ ಹೇಳಿದ್ರೆ ಅಂತ ಯಕ್ಷಗಾನದಿಂದ ನಂಗೆ ದುಃಖ ಯಾವತ್ತೂ ಬರ್ಲಿಲ್ಲ, ನನಗೆ ಸಂತೋಷವೇ. ಯಾಕಂತ ಹೇಳಿದ್ರೆ ನಾನೊಂದು ಮಟ್ಟಕ್ಕೆ ನನಗೆ ಮದುವೆ ಆಗಿದೆ, ಒಂದು ಸಂಸಾರ ನಡೆಸುವಾಗೂ ಅಥವಾ ಏನೋ ಒಂದು ಸ್ಥಿತಿಯಲ್ಲಿ ಇದ್ದೇನೆ ಅಂತ ಕಾರಣ ಆದ್ರೆ ಯಕ್ಷಗಾನ. ನಂಗೆ ಅದು ಯಕ್ಷಗಾನದಲ್ಲಿ ದುಃಖ ಉಂಟು ಅಂತ ಹೇಳಲಿಕ್ಕೆ ನಂಗೆ ಮನ್ಸು ಬರುದಿಲ್ಲ. ಸಂತೋಷವೇ. ಯಕ್ಷಗಾನದಿಂದ ನಾನು ಅದರಿಂದ ಅನ್ನ ತಿಂದಿದ್ದೇನೆ, ಅದರಿಂದ ದುಡಿದಿದ್ದೇನೆ, ನನಗೆ ಸಂತೋಷದ ವಿಚಾರ. ಮತ್ತೆ ಸಣ್ಣ ಪುಟ್ಟ ನೋವುಗಳು ಮೇಳದಲ್ಲಿ, ತಿರುಗಾಟದಲ್ಲಿ, ಅದು ಎಲ್ಲಾ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಮನಸ್ಸಿಗೆ ನೋವು, ಮತ್ತೆ ನಾಳೆ ಸರಿಯಾಗುತ್ತಿದ್ದೇ ಇರ್ತದೆ. ಒಂದು ಕಲಾವಿದರ ನಡುವೆ ಮನಸ್ತಾಪವು, ಏನೋ ಒಂದು ಬೇರೆ ರೀತಿಯ ಮೇಜರ್ಗಳು ಇದ್ದೇ ಇರ್ತದೆ, ಮತ್ತೆ ಸರಿಯಾಗ್ತದೆ. ಸಂತೋಷ ಅಂತ ನನಗೆ ಯಕ್ಷಗಾನದಲ್ಲಿ ಕಷ್ಟ ಅಂತ ಆಗಲಿ, ಆದ್ರೆ ಕಷ್ಟಪಟ್ಟಿದ್ದೇನೆ ಅಂತ ಹೇಳಿದ್ರೆ ನಾನು ಈಗ ಎಲ್ಲರಿಗೊಂದು ಕೆಲವರು ಹೇಳ್ತಾರೆ ನನ್ನ ಈ ಲೈನ್ ವೇಷ, ನನ್ನ ಮುಂಡಾಸ ವೇಷ, ನನ್ನದು ರಾಜವೇಷ, ನಾನು 2ನೇ ವೇಷ, ನಾನು ಒಬ್ಬ ಬಣ್ಣದ ವೇಷಧಾರಿ, ನಾನೊಬ್ಬ ಹಾಸ್ಯದವ. ಆದ್ರೆ ನನ್ನದು ಕೇಳಿದ್ರೆ ಸೀಟ್, ನಿನ್ಗೆ ಯಾವ ಸೀಟ್, ಯಾವ ಜನ ಬಣ್ಣದ ವೇಷ ಕೇಳ್ತಾರೆ. ಇಲ್ಲಪ್ಪ ನಾ ಬಣ್ಣದ ವೇಷ ಅಲ್ಲ, ನಾನೆಲ್ಲ ಎಂತ ಮತ್ತೆ ಅದು ಮುಂಡಾಸ ಅಲ್ಲ, ಮುಂಡಾಸು ಅಲ್ಲ, ಹಾಸ್ಯ ಎಲ್ಲ ವೇಷಗಳು ಯಾವ ಮ್ಯಾನೇಜರ್ ಆಗು ಇಲ್ಲ ಮಾಡ್ಬೋದು, ಮಾಡ್ತೇನೆ. ಹಾಸ್ಯ ಎಲ್ಲ ಹಾಸ್ಯ ಮಾಡ್ತೇನೆ, ಬಣ್ಣದ ವೇಷ ಎಲ್ಲ ಬಣ್ಣದ ವೇಷ ಮಾಡ್ತೇನೆ, ಖಳನಾಯಕ ಮುಂಡಾಸು ಕಟ್ಟಿ ಖಳನಾಯಕ, ಪೋಷಕ ಪಾತ್ರ ಬೇಕು ಪೋಷಕ ಪಾತ್ರ, ಯಾವ್ದು ಬೇಕು ಆಯ್ತು. ಇಲ್ಲ ಅಂತ ಹೇಳಿ ಇಲ್ಲ ಎಂತ ಯಾರು ಮಾಡುದು, ತಲೆಬಿಸಿ ಒಂದು ಪಾತ್ರಕ್ಕೆ ಪಟ್ಟಿ ಕೊಟ್ಟು ಕಟ್ಟಿಕೊಂಡವರಲ್ಲ. ಅಲ್ಲಿ ನಾನು ಕೆಲವರು ಬಾಯಲ್ಲಿ ಕೇಳಿದ್ದೇನೆ, ಒಬ್ಬ ಇದ್ರೆ ಇಡೀ ಮೇಳ ಸುಧಾರಿಸಬಹುದು ಮಾರೆ, ಯಾರು ಇಲ್ಲದಿದ್ರು. ಈಗ ಇಂಥದ್ದೇ ಅಂತ ಇಲ್ಲ. ಈಗ ಕೆಲವರಿಗೆ ಯಾರಿಗೆ ಹಾಕುದು ಒಬ್ಬ 2ನೇ ವೇಷ ರಜೆ ಯಾರಿಗೆ ಹಾಕುದು, ಒಬ್ಬ ಬಣ್ಣದ ವೇಷ ರಜೆ ಯಾರು ಹಾಕುದು, ಮುಂಡದ ವೇಷ ರಜೆ ಕೇಳಿಕೆ ನಾಗೊತ್ತು ಮಾಡ್ತೀವಿ, ಮಾಡ್ಕೊಂಡು ಹೋಗ್ತೇನೆ ನಾನು, ಮಾಡ್ಕೊಂಡು ಹೋಗ್ತೇನೆ ಖಂಡಿತ. ನನಗೆ ಆದಷ್ಟು ಮಟ್ಟಿಗೆ ಅಂದ್ರೆ ಈಗ ನಾಂಕಾರ ಇರಪ್ಪ ನಾ ಮಾಡುದಿಲ್ಲ, ಯಾಕಂತಂದ್ರು ರಂಗಸ್ಥಳ ಇರ್ತದೆ, ಮಾಡೋರು ಈಗ ಮ್ಯಾನೇಜರ್ ಆದವರಿಗೂ ಭಾಗವತರಾದ್ರೂ ಯಾರು ಅಂತ ಅವರಿಗೂ ಟೆನ್ಷನ್. ಈಗ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇದ್ದ ಮೇಲೆ ಯಾಕೆ ಆಗುದಿಲ್ಲ ಮಾಡಿ ನೋಡಿ ಮತ್ತೆ ನಂದಿ ಇಂಥದ್ದೇ ವೇಷನ ಇದ್ರಲ್ಲೇ ಒಂದು ಪ್ರಚಾರ ಪಡೆದು ಇಂಥದ್ದೇ ಹಾಗೆ ಅಂತ ಬೇಡ. ಈಗ ನನ್ಗೆ ಮಾಡ್ಲಿಕ್ಕೆ ಗೊತ್ತುಂಟ ರಂಗ ಅನಿವಾರ್ಯತೆ. ನಾನು ಹೇಳುದು ಲೆಕ್ಕದ ಕಲಾವಿದ ಅಂತ ಹೇಳಿದ್ರೆ ಒಂದೇ ವೇಷದಲ್ಲಿ ತೋರಿಸಿಕೊಳ್ಳುದಲ್ಲ, ಎಲ್ಲಾ ವೇಷಗಳು ಮಾಡ್ಬೇಕು, ಎಲ್ಲಾ ವೇಷಗಳು. ಈಗ ನಾನು ತೆಂಕಿನಲ್ಲಿ ಈಗ ಗೊತ್ತಿಲ್ಲ, ನಾನು ಮೊದ್ಲು ಕೇಳಿದ್ ತೆಂಕಿನಲ್ಲಿ ಶ್ರೀವೇಷ ಮಾಡ್ತಾರೆ, ಕಟ್ವೇಷ ಮಾಡ್ತಾರೆ ಅಂತೆ. ಶ್ರೀವೇಷ ಮಾಡಿದವರು ಕಟ್ವೇಷ ಮಾಡಿದ ಶ್ರೀವೇಷ ಮಾಡ್ತಾರೆ. ನಮ್ಮಲ್ಲಿ ಈಗ ಮಾಡುದಿಲ್ಲ ಅಂತಲ್ಲ, ಮಾಡ್ತಾರೆ, ಆದ್ರೆ ಕಡ್ಡಾಯ ಅಂತಲ್ಲ, ಅಲ್ಲಿ ಹಾಕಿದ್ರೆ ಮಾಡ್ಲೇಬೇಕು. ನಮ್ಮಲ್ಲೆಲ್ಲ ಈಗ ಹಾಗೆ ಹಾಕಿದ್ರೆ ಇಲ್ಲ ನಂಗೆ ಆಗುದಿಲ್ಲ, ಮಾಡ್ಲಿಕ್ಕೆ ಬರುದಿಲ್ಲ ಹಾಗೆಲ್ಲ ಹೇಳ್ತಾರೆ. ಆದ್ರೆ ಮಾಡ್ಲಿಕ್ಕೆ ಗೊತ್ತಿದ್ರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಬೇಕಾಗ್ತದೆ ಅಂತ. ಖಂಡಿತವಾಗಿ ರಾಘವಣ್ಣ, ನಾವು ಸವ್ಯಸಾಚಿ ಅನ್ನುವಂತ ಪದವನ್ನು ನಿಮಗೆ ಪ್ರಯೋಗಿಸಿದೆ. ನನಗೆ ಅನಿಸ್ತು, ನಿಮ್ಮ ಹಾಸ್ಯವನ್ನು ನೋಡಿದ್ದೇನೆ, ಚಂದ್ರಾವಳಿ ವಿಲಾಸದ ಚಂದಗೋಪನ ನೋಡಿದ್ದೇನೆ, ಹಾಗೆ ಕ್ಷೇತ್ರ ಮಹಾತ್ಮೆಗಳಲ್ಲಿ ಗಣಗಳದ್ದು ನೋಡಿದ್ದೇವೆ, ವೀರಭದ್ರ ನೋಡಿದ್ದೇವೆ, ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ನೋಡಿದ್ದೇವೆ, ಇತ್ತೀಚೆಗೆ ಆದಂತ ಕೋಡಿಕನ್ಯನ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಹಾಯ್ಗುಳಿ 4 ಪಾದ ಹಾಯ್ಗುಳಿ ನೋಡಿದ್ದೇವೆ. ಎಲ್ಲ ಜನಪ್ರಿಯವಾಗಿರ್ತಕ್ಕಂತ ವೇಷಗಳೇ. ಕಲಾಭಿಮಾನಿಗಳ ಅಚ್ಚಿನಲ್ಲಿ ನೀವು ಬಂದು ರಂಗದಲ್ಲಿ ನಿಂತರೆ ಸಾಕು. ನಾನು ನಿಮ್ಗೊಂದು ಪ್ರಶ್ನೆ ಕೇಳುದು,
ಪೇತ್ರಿ ರಾಘವೇಂದ್ರ ಮರಕಾರ ಎನ್ನುವುದಾಗಿ ನೋಡಿದ ತಕ್ಷಣ ಇನ್ನು ಕೆಲವರ ವೇಷವನ್ನು ನೋಡಿ ಹೇಳ್ತಾರೆ, ಈ ಕಟಿಯಾಗಿ ಅಂದ್ರೆ ಹಳೆಯ ತಲೆಮಾರು ಇದು ಬಂದಿದ್ದು ಇಂಥದ್ದೇ ವೇಷ, ಇಂಥವರೇ ಅನ್ನುವುದಾಗಿ ಕುಳಿತು ಆಡುವುದನ್ನು ಕೇಳಿದ್ದೇವೆ, ನಾವು ನೋಡಿದ್ದೇವೆ. ಐರೋಡಿ ಗೋವಿಂದಪ್ಪ ಹೇಳ್ತಾ ಇರುವವರು 80 ವರ್ಷದ ಹಿಂಗ, ನಾವು ಅವ್ರ ಹಿಂದೆ ಕೂತಿದ್ದೇವೆ. ನಮ್ಗೆ ಅದು ಸ್ಪಷ್ಟತೆ ಇಲ್ಲ, ಅಸ್ಪಷ್ಟವಾದಂತಹ ಚಿಕ್ಕ ವಯಸ್ಸಿನ ಕಾಲ. ಆದ್ರೆ ಆ ವೇಷ, ಆಯಾ ಆಕಾರ, ರಂಗದ ನಡಿಗೆ, ರಂಗದಲ್ಲಿ ಚಲನೆ, ಅವನಿತ್ತ ಭಂಗಿ, ಅವನ ಪ್ರದರ್ಶನ, ಅವನ ವಾಯ್ಸ್, ಅವನ ಧ್ವನಿ ಎಲ್ಲವನ್ನು ನೋಡಿ ನಾವು ಕೇಳ್ತೇವೆ. ನಿಮ್ಮನ್ನು ವೇಷವನ್ನು ನೋಡಿದಾಗ ನಮ್ಗೇನು ದೊಡ್ಡ ವಯಸ್ಸಾದ್ದಲ್ಲ, ನೀವು ಬಂದು ನಿಂತ ಕಾಲಕ್ಕೆ ರಂಗಸ್ಥಳ ಎನ್ನುವುದು ತುಂಬುತ್ತದೆ. ನಿಮ್ಮ ಈ ಆಳು, ಈ ಒಂದು ಎತ್ತರ ರಂಗಕ್ಕೆ ಅನುಕೂಲವೋ? ಖಂಡಿತ ಅನುಕೂಲವೇ, ಖಂಡಿತ. ಹೌದೌದು. ಕೆಲಸ ಎಲ್ಲ ನನಗೆ ಬೇಸರ ಅನಿಸ್ತದೆ. ಯಾಕೆ ಕೇಳಿದ್ರೆ ಇದು ವೇಷದ ಹುಚ್ಚು, ಬೇರೆ ಅಂತಲ್ಲ. ಕೆಲವೆಲ್ಲ ಈಗ ಬೇರೆ ಚಂದದ ವೇಷ, ಒಂದು ಕುಳ್ಳು ವೇಷ ಮಾಡಿ ಕುಣಿಯುವಾಗ ನಾ ಚೂರು ಕುಳ್ಳಿದ್ರೆ ಆ ವೇಷ ಏನಾದ್ರು ಮಾಡ್ತಿದ್ದೇನೋ ಚಂದ, ಮತ್ತೆ ಬೇರೆ ಅಂತ ಬೇಸರ. ನಂಗ ಈಗ ಬೇರೆ ಎಲ್ಲ ಕುಂಡು ವೇಷ, ಅಭಿಮನ್ಯು ಅದೆಲ್ಲ ಮಾಡು, ನಾನು ಸ್ವಲ್ಪ ಕುಳ್ಳಿದ್ರೆ ನಾನು ಒಂದ್ ಮಾಡ್ತಿದ್ದೆ ಒಟ್ಟು ಆ ರೀತಿ ಆಡ್ತಾರ. ನನಗೆ ಇದಿಲ್ಲ. ಯಾಕೆ ಕೇಳಿದ್ರೆ ಎಷ್ಟೋ ಈಗ ವೇಷ ಮಾಡಿದಾಗ ಎಂತ ಪರ್ಸನಾಲಿಟಿ ಮಾರ, ಇಂತ ಪರ್ಸನಾಲಿಟಿ ನಮ್ಗಿಲ್ಲ. ಖಂಡಿತವಾಗಿ ಅದನ್ನ ನಾವು ಕೇಳಿದ್ದೇವೆ ಹೇಳ್ತಾರೆ. ಅದು ನನಗೆ ಮತ್ತೆ ನನಗೆ ಖುಷಿ ಕೊಡುವ ವೇಷಗಳು ಖಳನಾಯಕ ಪಾತ್ರ ಅಂತ ಹೇಳಿದ್ರೆ ನನಗೆ ಮನಸ್ಸಿಗೆ ಹೋಗ್ಬೋದು. ಯಾವ ಕಲಾವಿದನಿಗೆ ಆಗ್ಲಿ ವೇಷ ಅವನ ಮನಸ್ಸಿಗೆ ಹಿಡಿಸಿದ್ರೆ ಮಾತ್ರ ರಂಗಸ್ಥಳದಲ್ಲಿ ಅಂತ ಮಾಡ್ಲಿಕ್ಕೆ, ಆ ಪಾತ್ರದಲ್ಲಿ ಪರಕಾಯವಾಗಿ ಒಟ್ಟಾರೆ ಮನಸ್ಸಿಂದ ಅವ್ರು ಹಾಕಿದ್ದಾರೆ ಅಂತ ಮಾಡಿದ್ರೆ ಅದು ಮನಸ್ಸಿಗೂ ಸರಿ ಇರುದಿಲ್ಲ, ಪ್ರೇಕ್ಷಕರಿಗೆ ಏನು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಮನಸ್ಸಿಗೆ ಇರಿಸಿದ್ರ ಇದು ನಾನೀಗ ಹೇಳಿದ 4 ಪಾತ್ರಗಳೆಲ್ಲ ಹಾಗೆ ನೀವು ರಂಗಸ್ಥಳದಲ್ಲಿ ಬಂದಾಗ ನಮ್ಗೆ ಅಚ್ಚಳಿದ ಇನ್ನು ಉಳಿದಿದೆ. ಹೌದೌದು. ಈಗ ನಾವು ನಿಮ್ಮನ್ನ ಈಗ ನೇರವಾಗಿ ನೋಡೋದಕ್ಕೂ ರಂಗದಲ್ಲಿ ನೋಡೋದು ಅತಿ ಅಜಗಜಾಂತ ವ್ಯತ್ಯಾಸ. ಬಹಳ ಆ ರೀತಿಯಲ್ಲಿ ನಿಮ್ಗೆ ಅನುಕೂಲವೇ ನಿಮ್ಮ ಆಯಾ ಆಕಾರ? ಖಂಡಿತ. ಅದಕ್ಕೆ ನಾನು ಹೇಳಿದೆ, ಅದು ಈಗ ಆ ಹೈಟ್ ಅಂತ ಹೇಳುದು, ಈಗ ನನ್ಗೆ ಖಳನಾಯಕ ಪಾತ್ರ ಹೆಚ್ಚು ಮಾಡ್ಲಿಕ್ಕೆ ಹೋಗಿ ನನ್ನ ಹೈಟ್ ಆ ಖಳನಾಯಕ ಪಾತ್ರಕ್ಕೆ ಹಿಡಿಸ್ತದೆ. ಖಂಡಿತವಾಗಿ ತುಂಬುತ್ತದೆ ವೇಷಗಳು, ತುಂಬಾ ಮತ್ತೆ ಬಟ್ಟೆ ಸರಿ ತುಂಬಿಸ್ಬೇಕು. ಹಾಗೆ ಮತ್ತೆ ಮಹಿಷಾಸುರ ಪಾತ್ರ ನನಗೆ ಅಂದ್ರೆ ಅಮೃತೇಶ್ವರ ಮೇಲೆ ಕಾಲಿಟ್ಟ ಕೂಡ್ಲೆ ನನ್ನ ಸೇವೆಯದ್ದು ಮಾರನೇ ದಿವಸವೇ ಮಹಿಷಾಸುರ ನನ್ನ ನೋಡ್ಬೇಕಂತ ಮಹಿಷಮರ್ದಿನಿ ಇಟ್ರು. ಸೇವೆ ಮಾರನೇ ದಿವಸ ಅಲ್ಲಿ ಕೋಟ ಪೇಟೆಯವರ ಆಟ ಆಗ್ತದೆ ಮಾಮೂಲಿ, ವರ್ಷ ಕಾಯಂ ಕಟ್ಟುಕಟ್ಲೆ ಆಟಗಳು. ಫಸ್ಟ್ ಸೇವೆ, ಅದ್ರ ಮೇಲೆ ಅದ ಆಟ, ಒಂದ್ 4-5 ಆಟ. ಮಾರನೇ ವರ್ಷವೇ ನಾನು ಆಗಿದ್ದೇನೆ ನೋಡಿ, ನನ್ನ ಇವನೊಂದು ಮಹಿಷಾಸುರ ನೋಡುವ ಅಂತ ಇಟ್ರು. ಅಲ್ಲಿಂದ ಪಾಸ್ ಆಯ್ತು. ಅಲ್ಲಿಂದ ಪಾಸ್ ಅಂತ ಹೇಳಿದ್ರೆ ನನಗೆ ಹೆಸರು ಪೇತ್ರ ಹಾಗೂ ಮಹಿಷಾಸುರ ಪಾತ್ರ ಒಳ್ಳೇದಂತ ಅಲ್ಲಿಂದ ತಂದ್ಕೊಡ್ತು. ಇಲ್ಲಿ ತನಕನು ಈಗ ಕೆಲವರೆಲ್ಲ 1 ವರ್ಷಕ್ಕೆ ಆಯ್ತು ಸಾಕು ಒಂದೆಂತ ನೋಡು, ಇಲ್ಲಿ ಕೋಟದಲ್ಲಿ ಹಾಕಿಲ್ಲ. ಇನ್ನೂ ಕೂಡ ರಾಘವಣ್ಣ ನಮ್ದೊಂದು ಮನೆ ಆಟ ಉಂಟು ಮಹಿಷಾಸುರ ಗಮ್ಮತ್ ಗರ್ಜಾಗು, ಇನ್ನೂ ಕೂಡ ಆ ರೀತಿಯೆಲ್ಲ ನೋಡ್ತಾರೆ ಬಿಟ್ರೆ 1 ವರ್ಷ ನೋಡಿ ಇದೆ ಅಂತ, ಕಳೆದ ವರ್ಷ ನೋಡಿದ ಈ ವರ್ಷ ನೋಡಿ, ಆ ರೀತಿಯಲ್ಲಿ ಇನ್ನೂ ಕೂಡ ಜನರು ಬೇಕು, ಅದು ಸಂತೋಷ ಅಲ್ವಾ. ಮತ್ತೆ ಎಲ್ಲ ಈಗ ನೀವ್ ಹೇಳಿದ 4 ಪಾದಾಯಿಗಳು ನನಗೆ ಐಡಿಯಾವೇ ಇಲ್ಲದೆ ಹೀಗ್ ಮಾಡ್ಬೇಕಂತ. ಖಂಡಿತ. ಪ್ರಸಾದ್ ಕುಮಾರ್ ಮಗವೆಟ್ಟರು ಅವರು ಕೂಡ ಹಾಗೆ ನನ್ನನ್ನು ಕೆಲವು ವೇಷಗಳು, ಒಂದು ಭಗತ್ ಸಿಂಗ್ ಅಂತ ಆಯ್ತು ಕೊರೋನಾ ಟೈಮ್ಗೆ, ಅಷ್ಟೊತ್ತಿಗೆ ಇದು ರಾಘವಣ್ಣ ಮಾಡ್ಬೇಕ ಒಂದು ಇಂಗ್ಲಿಷ್ ವೇಷ ಅದನ್ನು ಮಾಡ್ತಿದ್ವಿ. ಹೀಗಿದ್ದು ಕೆಲವೆಲ್ಲ ಯಕ್ಷಗಾನದಲ್ಲಿ ಯಾವ್ದು ಬೇರೆಯವರಿಗೆ ನೋಡುದು ಯಾರು ಮಾಡ್ಬೋದು, ಇದು ಆಗ್ದಿದ್ ಪಾತ್ರ ನಮಗೆ ಇದು ಇವ ಮಾಡ್ತಾರೆ. 4 ಪಾದಾಯಿಗಳು ಯಾಕೆ ಅಂತ ಹೇಳಿದ್ರೆ ಅಂತ ಕೇಳಿದ್ರೆ ರಾಘವಣ್ಣ ಮಾಡ್ಲಿ ಸೆಲೆಕ್ಟ್ ಮಾಡಿದ್ರು. ಅವರು ತುಂಬಾ ವೇಷಗಳ ಅವಕಾಶ ಕೊಟ್ಟರು ನನಗೆ, ಕೆಲವು ವೇಷಗಳಿಗೆ. ಇದು ನಾ ಫೋನಲ್ಲಿ ಒಂದಕ್ಕೆ ಹೇಳಿದ್ದವ್ರು ಇಂತಿಂತ ಸೀನ್ ಇಂತಿಂತ ಹೀಗೆ ರಾಘವಣ್ಣ ಅರ್ಥಗಳು ಹೀಗೀಗೆ ಅಂತ ಹೇಳಿದ್ರು. ಮತ್ತೆ ಯಾವ ಟ್ರಾಯಲಿಗೆ ನಾನು ಹೋಗ್ಲಿಲ್ಲ. ಅದು ಅಲ್ಲದೆ ಆ ವೇಷ ಮಾಡುವಾಗ ನಾನು ಮುಂಚಿನ ದಿವಸ ನಮ್ಮ ಮೇಳದ ಬೈಂದೂರ್ ಹತ್ರ ಆಟ ಕ್ಷೇತ್ರ ಮತ್ತು ವಿದೇವ, ಬೆಳಿಗ್ಗೆ ತನಕ ನಿದ್ರೆ ಇಲ್ಲ ರಾತ್ರಿ. ಅದು ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಪಟ್ಲದವ್ರ ಒಂದು ಪ್ರೋಗ್ರಾಮ್ ಇತ್ತು, ಮಕ್ಕಳ ಕಾಂಪಿಟೇಷನ್. ಅದಕ್ಕೆ ನಾನು ಮೇಕಪ್ ಹೋಗಿದ್ದೆ. ಬೆಳಿಗ್ಗೆ 5 ಗಂಟೆ ಹೋಗಿದ್ದೆ ಅಲ್ಲಿಗೆ, ರಾತ್ರಿ ಮುಂಚೆ ಸರಿ ಇದ್ರೆ ಇಲ್ಲ, ಬೆಳಿಗ್ಗೆ 5 ಗಂಟೆ ಹೋಗಿ ಸಂಜೆ ಡೈರೆಕ್ಟ್ 9 ಗಂಟೆಗೆ ಇಲ್ಲಿ ಆಟಕ್ಕೆ ಬಂದದ್ದು 4 ಪಾದಾಯಿಗಳಿಗೆ. ಬರುವಾಗ ಆಟ ಸ್ಟಾರ್ಟ್ ಆಯ್ತು, ಅದು ಸ್ಟಾರ್ಟ್ ಆಯ್ತು. ಅದು ಫಸ್ಟ್ ಪ್ರಯೋಗ ಅಲ್ಲ, ಎಷ್ಟೋ ದಿವಸ ಪ್ರವೇಶ ಬಂದಿದ್ದೇನೆ. ವೇಷ ಸಹಿತ ಮೇಕಪ್ ಮಾಡ್ಕೊಳ್ಳಿ ಹೋಗುದಿಲ್ಲ, ಮೇಕಪ್ ಬರುತ್ತೆ ನಂಗೆ ಚೂರು ಆಕಾಂಕ್ಷೆ ಅಂತ, ಚೂರು ಮೇಕಪ್ ಮಾಡಿ ಬಿಡಿ. ನಾನು ಮೇಕಪ್ ಮಾಡ್ತಿದ್ರೆ ನಾನು ಕಣ್ ಕೊಡ್ತಿದ್ದೆ, ನಾನು ಹೊರಗೊಂಡು ನೀವು ಕಣ್ ಕೊಡ್ತಿದ್ದೆ. ಅದು ಏನೋ 4 ಪಾದಾಯಿಗಳ ಅನುಗ್ರಹವೇನು, ಇಲ್ಲಾಂದ್ರೆ ನಾನು ಸತ್ಯ, ಇಲ್ಲಾಂದ್ರೆ ಬೇರೆ ಟೈಮ್ ಮಾಡ್ಲಿಕ್ಕೆ ಸಾಧ್ಯ. 2 ದಿವಸ ನಿದ್ರೆ ಇಲ್ಲ, ಹಗಲು ರಾತ್ರಿ ಪುಣ್ಯಕ್ಕಾದ್ದು ಎಲ್ಲಾ ಜನ ಮೆಚ್ಚುಗೆ ಪಟ್ಟರು. ಇಡೀ ಕಮಿಟಿಯವ್ರು ಬಂದು ನಮಸ್ಕಾರ, ಇನ್ನು ಆಟ ಆದ್ರೆ ನೀವೇ ಮಾಡ್ಬೇಕು ರಾಘವಣ್ಣ, ಅದು ದೇವರ ಅನುಗ್ರಹ ಅಂತ ಹೇಳಿ. ಕಲಾವಿದನಿಗೆ ದೇವರ ಅನುಗ್ರಹ ಇದ್ದಾಗ ಮಾತ್ರ ನಾವು ಎಷ್ಟು ನಿಷ್ಠೆಯಲ್ಲಿ ಇರ್ತೇವೆ. ಖಂಡಿತವಾಗಿ ನಂಗೆ ರಾಘವಣ್ಣನವರೇ, ಈಗ ಈ ಕಲಾ ಬದುಕಿನ ಜೀವನದಲ್ಲಿ ತಮಗೆ ಬಂದಂತಹ ಸನ್ಮಾನಗಳು, ಸನ್ಮಾನ ಪುರಸ್ಕಾರಗಳು, ಆ ವಿಷಯದಲ್ಲಿ ನನಗೆ ಸ್ವಲ್ಪ ಬೇಸರ ಉಂಟು. ಯಾಕೆ ಕೇಳಿದ್ರೆ
ಆಗಿದೆ, ಆಗ್ಲಿಲ್ಲ ಅಂತ ಇದೇ ಕಾರ್ಕಳ ಸಾಲಿಗ್ರಾಮ ಕಾರ್ಕಳದಲ್ಲಿ ಒಂದು ಗಾಣಿಗರ ಮನೆಯ ಆಟದಲ್ಲಿ ನನ್ನ ದೇವಿ ಮಹಾತ್ಮೆ ನನ್ನ ಮಹಿಷಾಸುರ ಪಾತ್ರ ಅದೇ ದಿವಸ ಒಂದು ಸನ್ಮಾನ ಮಾಡಿದ್ರು. ಒಳ್ಳೆ ಸನ್ಮಾನ. ಅದ್ರ ಮೇಲೆ ಒಂದು ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್ ಕಂಪನಿ ಅದರಿಂದ ಮಾಡಿದ್ರು. ಅದು ಇತ್ತೀಚೆಗಾದದ್ದು. ಆದ್ರೆ ನಾನು ಹೇಳುದು ಎಂತೆಂತವರಿಗೆಲ್ಲ ಅಲ್ಲ ಆಗ್ಬೇಕು, ಪ್ರತಿಯೊಬ್ಬ ಈಗ ದೊಡ್ಡ ಕಲಾವಿದರಂದ್ರೆ ಈಗ ಹೆಂಗಿನವರಿಗೆ ಆಗ್ಬೇಕು. ಆ ವಿಷಯದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದು ಅದರ ಬಹಳ ಕಡಿಮೆ, ಬಹಳ ಕಡಿಮೆ. ಈ ಸಣ್ಣ ಪುಟ್ಟದೆಲ್ಲ ಹೀಗೆ ಬಿಟ್ರೆ ಒಂದು ಸನ್ಮಾನ ಅಂತ ನಾನು ಕಂಡದ್ದು ಫಸ್ಟ್ ಇದೆ ಕಾರ್ಕಳದಲ್ಲಿ. ಆಮೇಲೆ ಒಂದು ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್ ಕಂಪನಿಯವರು. ಅದು ಬಿಟ್ರೆ ಈಗ ಸಣ್ಣ ಪುಟ್ಟದು ಬಿಟ್ರೆ ಅಂತ ದೊಡ್ಡ ಸನ್ಮಾನಗಳೆಲ್ಲ ಇನ್ನೂ ಆಗ್ಲಿಲ್ಲ. ಬಿಡಿ, ಇನ್ನು ಸಮಯ ಉಂಟು. ಆಗಿಲ್ಲ ಅಲ್ಲ ಅಂದ್ರೆ ಇನ್ನು ಆಗ್ಲಿಕ್ಕೆ ಸಮಯ ಉಂಟು. ಆದ್ರೆ ನಾವು ಇಷ್ಟು ಬಂದದ್ದಕ್ಕೆ ಆ ಆಶಯ ನಾನು ಹೇಳಿಸುದು ಈಗ 1 ವರ್ಷ 2 ವರ್ಷ ಆದ ಬೆನ್ನಿಗೆ ಎಲ್ಲ ಏನೂ ಇಲ್ಲದೆ 1-2 ಪದ್ಯ ಕುಣಿಯು ಸ್ಟಾರ್ಟ್ ಮಾಡಿದ್ರು ಕೂಡಲೇ ಅವರನ್ನು ಅಯ್ಯೋ ಅಷ್ಟು ದೊಡ್ಡ ಹೀಗೆ ಅವ ದೊಡ್ಡ ನಾಟ್ಯ ಚತುರವ ಅವ ಬಂದು ಹೀಗಾಯ್ತು ಸನ್ಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಇಷ್ಟು ಒದ್ದಾಡಿದ ಯಕ್ಷ 20 ವರ್ಷ ಆಗ್ತದಂತೆ. ಪುಣ್ಯಕ್ಕೊಂದು ಇಷ್ಟಾದ್ರೂ ಆಯ್ತಲ್ಲ, 1-2 ಸಿಕ್ಕಿತಂದ್ರೆ ಮತ್ತೆ ಅಷ್ಟೇ. ಖಂಡಿತವಾಗಿ ನಿಮ್ಗೆ ಭವ್ಯ ಭವಿತವ್ಯ ಇದೆ ರಾಘವಣ್ಣ. ಖಂಡಿತ ಕಲಾ ಸೇವೆಗೆ ಭವ್ಯ ಭವಿತವ್ಯ ಇದೆ. ಹಾಗೆ ರಾಘವಣ್ಣ ಅವರೇ, ಈ ಸನ್ಮಾನಗಳು ಅದಕ್ಕೆ 1-2 ಸನ್ಮಾನಗಳು ನಡೆದಿದೆ. ತಮ್ಮ ಊರಿನಲ್ಲಿ ತಮ್ಮ ಪ್ರತಿಭೆಗೆ ಈಗ ಯಕ್ಷಗಾನ ರಂಗದಲ್ಲಿ ಒಬ್ಬ ಬೆಳಗುತ್ತಿರುವಂತ ಒಂದು ಧ್ರುವ ನಕ್ಷತ್ರವಾಗಿ ಬೆಳಗುತ್ತಾ ಇದ್ದೀರಿ. ತಮ್ಮ ಊರಿನಲ್ಲಿ ತಮ್ಮ ಕಲೆಗೆ ಇರುವಂತ ಪ್ರೋತ್ಸಾಹದ ಬಗ್ಗೆ ಹೇಳುದಾದ್ರೆ? ಅದರ ಬಗ್ಗೆ ಹೇಳುದಾದ್ರೆ ತುಂಬಾ ಮನಸ್ಸಿಗೆ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಪೇತ್ರಿ ರಾಘು ಅಂತ ಗುರುತಿಸ್ತಾರೆ, ಅದು ಇಲ್ಲಿ ಅಲ್ಲ. ನಮ್ಮ ಪೇತ್ರಿ ಬಿಟ್ಟು ಎಲ್ಲೆಲ್ಲೋ ರಾಘು ಅಂದ್ರೆ ರಾಘು ಪೇತ್ರಿ ಅವ. ಈಗ ನಿಜವಾಗಿಯೂ ಒಬ್ಬ ಕಲಾವಿದನಿಗೆ ಹೆಸರು ಮತ್ತೆ ಊರಿಗೆ ಹೆಸರು. ಈಗ ಪೇತ್ರಿ ಅಂತ ಪ್ರತಿಯೊಬ್ಬ ಕಲಾವಿದನ ಮೊದಲು ಹೆಸರು ಇರುವುದು ಇಂಥ ಹೆಸರು, ಇಂಥ ಊರು, ಇಂಥ ಹೆಸರು ಅಂತ ಅವ್ರ ಊರಿನ ಹೆಸರು ಜಾಸ್ತಿ, ಊರಿನ ಹೆಸರು ಕರೆ ಜಾಸ್ತಿ. ಅದು ಯಕ್ಷಗಾನ ಕಲೆಯಲ್ಲಿ ಜಾಸ್ತಿ. ಮೊದಲು ಬರುವ ಹೆಸರಿಗಿಂತ ಇಂಥ ಊರು ಮತ್ತೆ ಅವನ ಹೆಸರು ಹೀಗೆ ಹಾಗೆ ಪೇತ್ರಿ ರಾಘು ಅಂತ ಗುರುತಿಸಿದ್ದೇನೆ. ಅದು ನಮ್ಮ ಊರಿನಲ್ಲಿ ಯಕ್ಷಗಾನ ನಾನು 20 ವರ್ಷ ಆಯ್ತು, ನನಗೆ ಇಷ್ಟ ತನಕ ಸಪೋರ್ಟ್ ನಮ್ಮ ಊರಿನಲ್ಲಿ ಇಲ್ಲ. ಯಾಕೆ ಹೇಳಿದ್ರೆ ರಾಘು ನೀನು ಬಂದು ವೇಷ ಮಾಡು ಬಾ, ಒಂದು ಕಾರ್ಯಕ್ರಮ ಉಂಟು, ಒಂದು ಆಟ ಮಾಡ್ತಾ ಇದ್ದೇವೆ, ಇಲ್ಲ ಬೇರೆ ಒಂದು ಟೀಮಿದ ಆಟ ಉಂಟು, ನೀನೊಂದು ವೇಷ ಮಾಡಿ, ನೀವು ಊರಿನವಲ್ಲ, ನೀವೊಂದು ಅವಕಾಶ ಕೊಡ್ತೇನೆ. ಯಾವ್ಯಾವ ಟೀಮಿದ ಆಟಗಳೆಲ್ಲ ಆಗ್ತದೆ ನಮ್ಮಲ್ಲಿ, ತುಂಬಾ ಬೇರೆ ಪ್ರೋಗ್ರಾಮ್ ಆಗ್ತದೆ. ಇಲ್ಲ, ಊರಿನವರಿಗೆ ಕಲಾವಿದರಿಗೆ ಸಪೋರ್ಟ್ ಇಲ್ಲ. ನಾನು ನೋಡಿದಾಗೆ ನನ್ನನ್ನಂತೂ ಇಷ್ಟ ಯಾರು ಗುರುತಿಸ್ಲಿಲ್ಲ. ಇದರಲ್ಲಿ ಮತ್ತು ಅನೇಕ ಕಲಾವಿದರು, ನಾನು ಮಾತ್ರ ಅಲ್ಲ, ತುಂಬಾ ತುಂಬಾ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ, ನನಗಿಂತ ಮುಂಚೆ ಇದ್ದವರಿದ್ದಾರೆ. ಆದ್ರೆ ಆ ಲೆಕ್ಕದಲ್ಲಿ ಅವರಿಗೆಲ್ಲ ಸಿಕ್ಕಿದ ಗೌರವ ತುಂಬಾ ಕಡಿಮೆ. ಯಾಕೆ ಹೇಳಿದ್ರೆ ಎಂತೆಂಥವರಿಗೆಲ್ಲ ಸನ್ಮಾನವು ಕಾರ್ಯಕ್ರಮದಲ್ಲಿ ಇದಾಗುದು, ಅವರನ್ನು ಗುರುತಿಸುದು. ಇಲ್ಲಿ ಎಂತೆಂತ ಕಾರ್ಯಕ್ರಮ ಆಗ್ತದೆ, ಒಬ್ಬ ಕಲಾವಿದನ ನಮ್ಮ ಊರಲ್ಲಿ ಇಂತ ಒಬ್ಬ ಕಲಾವಿದ ಇದ್ದಾನೆ, ಅವನಿಗೆ ಏನಾರು ಒಂದು ಶಾಲೆ ಹಾಕುದು, ಒಂದು ಹೂ ಕೊಡುದು, ಒಂದು 4 ಜನರಿಗೆ ಒಂದು ನಮ್ಮ ಊರಿನ ಒಬ್ಬ ಕಲಾವಿದ, ನಮ್ಮ ಊರಿನ ಹೆಸರನ್ನು ಅಂತದ್ದು ನಮ್ಮ ಊರಲ್ಲಿ ಇಷ್ಟ ನನ್ಗಂತೂ ಆಗ್ಲಿಲ್ಲ, ನನ್ಗೂ ಮಾಡ್ಲಿಲ್ಲ. ಊರಲ್ಲಿ ನನ್ನನ್ನು ಕರೆದು ಎಂತೆಂತ ಗಣ್ಯರೆಲ್ಲ ಇದ್ದಾರೆ, ನಮ್ಮ ಊರಲ್ಲಿ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಆದ್ರೆ ಸಪೋರ್ಟ್ ಪ್ರೋತ್ಸಾಹ ಇಷ್ಟ ನನ್ಗೆ ಸಿಗ್ಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಸಿಗ್ಲಿ ಅನ್ನೋ ಆಶಯ ನಮಗೆ. ಆಶಯ ಅದು ನಾನಲ್ಲ, ಎಷ್ಟು ಜನ ಕಲಾವಿದರು ಹುಟ್ಟಿದ್ರು ಖಂಡಿತವಾಗಿ ಆ ಪ್ರೋತ್ಸಾಹ ಸಿಗ್ಲಿಲ್ಲ. ಹುಟ್ಟೂರ ಅಭಿಮಾನ ಎನ್ನುವುದು ನನ್ಗೆ ಬೇಜಾರ ಬೇರೆ ಅಂತಲ್ಲ. ಎಷ್ಟೋ ಜನ ಕಲಾವಿದರು ನೋಡಿದ್ರೆ ಹುಟ್ಟೂರ ಸನ್ಮಾನ ಅಂತ ಮಾಡ್ತಾರೆ. ಖಂಡಿತ ಎಷ್ಟೋ ಜನ ನೋಡಿದ್ರೆ ಹುಟ್ಟೂರ ಸನ್ಮಾನ, ಇವ್ರದ್ದು ಇಷ್ಟು ವರ್ಷದ ಹುಟ್ಟೂರ ಸನ್ಮಾನ, ಹುಟ್ಟೂರಲ್ಲ ಗೌರವ ಅರ್ಪಣೆ. ಆದ್ರೆ ನಮ್ಮ ಭಾಗ್ಯಕ್ಕೆ ಅದು ಇಷ್ಟ ತನಕ ಸಿಗ್ಲಿಲ್ಲ ಅಲ್ಲ, ಯಾರಿಗೂ ಸಿಗ್ತಾ ಇಲ್ಲ. ನಮ್ಗೂ ಇನ್ನು ನಮ್ಗೆ ಆಗ್ತದೆ ಇಲ್ಲೂ ಗೊತ್ತಿಲ್ಲ. ನಾಳೆ ಮುಂದಾದ್ರೂ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಅಲ್ಲಿ ನಮ್ಮ ಊರಿನಲ್ಲಿರುವವರಿಗೆ ದೊಡ್ಡವರಿಗೆಲ್ಲ ಒಂದು ಕಲಾವಿದನ ಗುರುತಿಸುದು, ಅಂತದೊಂದು ಆಗ್ಲಿ ಕಾರ್ಯಕ್ರಮ, ಅಂತದೊಂದು ಬೆಳವಣಿಗೆ, ಒಳ್ಳೆ ಕಲಾವಿದ ನಮ್ಮ ಊರಿನಲ್ಲಿ ಹುಟ್ಟಿದ್ದಾನೆ ಅಂತದನ್ನು ಪ್ರೋತ್ಸಾಹ ಮಾಡುವಂತ ಒಂದು ಗುಣ. ಖಂಡಿತವಾಗಿ ರಾಘವಣ್ಣನವರೇ, ಹಾಗೆ ನೀವು ಪ್ರಯೋಗಾತ್ಮಕವಾಗಿರ್ತಕ್ಕಂಥ ಯಕ್ಷಗಾನಗಳಲ್ಲಿ ಭಾಗವಹಿಸಿದ ಅಂತ ಹೇಳಿದ್ರೆ ಭಗತ್ ಸಿಂಗ್ ಅಂತ ಪಾತ್ರಗಳನ್ನು ಮಾಡಿದ್ದಾರೆ, ಬ್ರಿಟಿಷ್ ಡಯರ್ ಅಂತ. ಖಂಡಿತವಾಗಿ ಅಂತ ಒಂದು ಪ್ರಸಂಗದಲ್ಲಿ ಈಗ ನೀವು ಪ್ರಸಾದ್ ಕುಮಾರ್ ಮೊಗಬೇಟನವರ ಇನ್ನೊಂದು ಯಾವ್ದಾದ್ರು ಪ್ರಯೋಗಾತ್ಮಕ ಭಾಗಗಳಲ್ಲಿ ಭಾಗವಹಿಸಿದ್ದೀರಾ? ಖಂಡಿತ. ಅವ್ರು ಹಾಗಿದ್ದು ಇದ್ರೆ ನನ್ನನ್ನು ಸೆಲೆಕ್ಟ್ ಮಾಡಿ ಅದೇ ಹೆಮ್ಮೆ. ಅವ್ರಿಗೆ ಅಂತದಿದ್ರೆ ಮೊದ್ಲು ಆಲೋಚನೆ ಮಾಡ್ತಾರೆ ಇವನಿಗೆ ಎಂತ ಮಾಡ್ಬೋದಂತ. ಹಾಗೆ ಇತ್ತೀಚೆಗೆ ಬಂದ ವಿಶ್ವಕುಂದಾಪುರ ಕನ್ನಡ ದಿನ, ಆ ದಿವಸ ಹೆಣ್ಣು ಬಣ್ಣ ಅಂತ ಒಂದು, ಅದು ವರ್ಷಕ್ಕೂ ತುಂಬಾ ಸಮಯ ಐತಿ. ಈಗ ವರ್ಷಕ್ಕೊಂದು ಕುಂದಾಪುರ ಕನ್ನಡದಲ್ಲಿ ತಾಳಮದ್ದಲೆಯೋ ಯಕ್ಷಗಾನವೋ ಹೀಗೆ ಮಾಡಿಕೊಂಡು ಬರ್ತಾ ಇದ್ದಾರೆ ಯಶಸ್ವಿ ಕಲಾವಿದರ ಅಂತ ಅವರಿಂದ. ಹಾಗೆ ಈ ವರ್ಷ ನನಗೊಂದು ಅವಕಾಶ, ನನ್ನ ಭಾಗ್ಯ. ಯಾಕಂತ ಹೇಳಿ ಹೆಣ್ಣು ಬಣ್ಣದಲ್ಲಿ ಶೂರ್ಪನಖಿಯ ಪಾತ್ರವನ್ನು ಅದು ಪ್ರಸಾದ್ ಕುಮಾರ್ ಮೊಗಬೇಟರು ಹೇಳಿದಂತೆ ರಾಘವಣ್ಣ ಮಾಡ್ಲಿ ಆಗ್ತದೆ ಈ ಪಾತ್ರ ಅಂತ. ಈಗ ಅವರೇ ಫೋನ್ ಮಾಡಿದ್ರೆ, ಕಡೆಗೆ ಅಲ್ಲಿನವರು ಫೋನ್ ಮಾಡಿದ್ರೆ, ವೆಂಕಟೇಶ್ ಫೋನ್ ಮಾಡಿದ್ರೆ. ಹಾಗೆ ಅದು ಕೂಡ ಹಾಗೆ ನಮ್ದು ಪ್ರಸಾದ್ ಭಾಗವತರದ ಹೇಗೆ ಕೇಳಿದ್ರೆ ಪ್ರಾಯನಿಲ್ಲ, ಮುಖಾಮುಖಿ ಇಲ್ಲ, ಫೋನಲ್ಲಿ
ಹೀಗಾಗಿ ಒಂದು ಕಳಿಸಿದ್ರು PDF ಅಲ್ಲಿ ಫೋಟೋ, ಇವಾಗ ಇಷ್ಟು ಪದ್ಯ ಉಂಟು ರಾಘವಣ್ಣ, ನೀವು ಹೀಗೆ ಇಷ್ಟಿಷ್ಟು ಹೇಳ್ತಾರೆ, ಮತ್ತೆ ನಿಮ್ ಸೇರಿಸ್ಕೊಳ್ಳಿ ಅಷ್ಟೇ. ಇದು ಅಷ್ಟೇ ಟ್ರಯಲ್. ಹಾಗೆ ಅಂತ ಹೇಳಿದ್ರೆ ಕಡೆಗೆ ನಮ್ಮ ರಾಮ ಆಗಿ ಅವತ್ತು ಕೋಟ ಸುರೇಶ್ ಬಗ್ಗೆ ನಮ್ಮ ಮ್ಯಾನೇಜರ್ ಅವರಿದ್ರು, ಪಂಜುವಣ್ಣನ ಮಹೇಶ್ವರ ಪುನಕಿ, ಒಳ್ಳೊಳ್ಳೆ ಕಲಾವಿದರಿದ್ರು, ಪದ್ಯಕ್ಕೂ ಭಾಗವತರಿದ್ರು, ಲಂಬೋದರ ಎಲ್ಲ ಒಳ್ಳೆ ಕಾರ್ಯಕ್ರಮ, ಬಾರಿ ಚಂದ ಆಗಿದೆ. ನಾನೇನಿಸಿದೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಕುಂದಾಪುರ ಕನ್ನಡದಲ್ಲೂ ನಾವು ಬೇರೆ ವೇಷಗಳ ಹುಚ್ಚು ಕಟ್ತೇವೆ. ಇದು ಕುಂದಾಪುರ ಕನ್ನಡ ಅದ್ರ ಪ್ರಸಂಗ ಪೌರಾಣಿಕ ಅಲ್ಲ. ಹಾಗೆ ಎಂತ ಮಾಡುದು ಅವ್ರು ಒಂದು ಸ್ವಲ್ಪ ಎಲ್ಲ ಹೀಗೆ ಕುತ್ಕೊಂಡು ಮನೇಲಿ ಸಿದ್ಧತೆ ಮಾಡ್ಕೊಂಡು ಎಂತ ಹೇಳ್ಬೋದು, ಈಗ ಪ್ರವೇಶ ಪೀಠಿಗೆ ಅಂತ ಮಾಡ್ಕೊಂಡು ಈಗೆಲ್ಲ ಆಲೋಚನೆ ಮಾಡಿ ಖುಷಿ ಆಯ್ತು. ಎಲ್ಲ ಹೇಳಿದ್ರು ಒಳ್ಳೆ ಆಯ್ತು, ಒಳ್ಳೆ ಚಂದ ಮೂಡಿ ಬಂದಿದೆ ಅಂತ. ಖಂಡಿತ ಸಂತೋಷ. ಹಾಗೆ ಅದ ನಂತರ ಬೆಂಗಳೂರು ಆಟಕ್ಕೂ ಕುಂದಾಪುರ ಕನ್ನಡ ಜೋಡಾಟ ಆಗಿತ್ತು, ಅಭಿಮನ್ಯುಗಳಾಗ ಮತ್ತೆ ಮೀನಾಕ್ಷಿ ಕಲ್ಯಾಣ. ಹಾಗೆ ಅಲ್ಲಿಗೂ ಅದರಲ್ಲಿ ಕರ್ಣ ಪಾತ್ರ ಮಾಡಿದ್ದೆ. ಅಲ್ಲಿ ದೊಡ್ಡ ಜನಸಾಗರ ಅದು. ಖಂಡಿತವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂತ ಕಲಾವಿದರ ಕೀರ್ತಿ ಅನ್ನೋದು ಹೆಚ್ಚು ಕಡಿಮೆ ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರಚಾರ. ಅದೇ ರೀತಿಯಲ್ಲಿ ರಾಘವೇಂದ್ರಣ್ಣವರೇ, ಈ ತಾವು ಅಂದಿನ ಬಾಲ್ಯದಲ್ಲಿ ಯಕ್ಷಗಾನದ ಹುಚ್ಚನ್ನ ಅಥವಾ ಒಂದು ಗೀಳನ್ನ ಹಿಡ್ಕೊಂಡು ಯಕ್ಷಗಾನ ಕ್ಷೇತ್ರಕ್ಕೆ ಬರ್ತೀರಿ. ಯಕ್ಷಗಾನದಲ್ಲಿ ಬಾಲಗೋಪಾಲಾಗಿ ಮಂದರ್ತಿ ಮೇಳಕ್ಕೆ ಸೇರ್ತೀರಿ. ತಮ್ಮ ಯಕ್ಷ ಪಯಣದಲ್ಲಿ ಕಳೆದದ್ದು 20 ವರ್ಷಗಳು. ಆ ಒಂದು ಗಾಡಿದಂತ ಯಕ್ಷಗಾನಕ್ಕೂ ಇಂದು ಪ್ರದರ್ಶನಗೊಳ್ತಿರುವ ಯಕ್ಷಗಾನಕ್ಕೂ ಏನಾದ್ರು ವ್ಯತ್ಯಾಸಗಳು? ತುಂಬಾ ವ್ಯತ್ಯಾಸ ತುಂಬಾ ಉಂಟು. ಯಕ್ಷಗಾನ ಬದಲಾವಣೆ ಅಂತ ಹೇಳಿದ್ರೆ, ಮೊದಲಿನ ಯಕ್ಷಗಾನ ಈಗಿನ ಯಕ್ಷಗಾನ ಮೊದಲಿನಿಂದ ಕೆಲವರು ಹೇಳ್ತಾರೆ ಹಾಳಾಗಿದೆ, ಮೊದಲಿನ ಕ್ವಾಲಿಟಿ ಇಲ್ಲ ಯಕ್ಷಗಾನದಲ್ಲಿ. ನಾನು ಹೇಳಿದೆ ಅದು ಇಲ್ಲ, ಕೆಲವು ರೀತಿಯಲ್ಲಿ ಹಾಳಾದದ್ದು ಹೌದು, ಆದ್ರೆ ಕೆಲವು ರೀತಿಯಲ್ಲಿ ಮೊದಲಿಂದ ಒಳ್ಳೆದಾದದ್ದು ಕೆಲವು ಕಡೆಗಳಲ್ಲಿ, ಕೆಲವು ವಿಭಾಗದಲ್ಲಿ ಮೊದ್ಲಿಂದ ಈಗನೇ ಚಂದ ಆಗ್ತದೆ ಪ್ರದರ್ಶನ ಅಂತ ಹೇಳಿದ್ದು ಉಂಟು. ಕೆಲವು ವಿಭಾಗದಲ್ಲಿ ಹಾಳಾದ್ರೆ ಬರೇ ನಾವು ಒಳ್ಳೆಯದು ಮಾತ್ರ ಕೆಟ್ಟದ್ದು ಮಾತ್ರ ಅಲ್ಲ, ಒಳ್ಳೇದು ಕೆಟ್ಟದ್ದು ಎರಡು ತಗೊಳ್ಳಿ. ಪ್ರಸ್ತುತದಲ್ಲಿ ಕಾಲಮಿತಿಯ ಬಗ್ಗೆ ನಿಜವಾಗಿ ಆಟ ಬೆಳಗಿನವರೆಗೆ ಚಂದ ಖಂಡಿತವಾಗಿ. ಮೊದ್ಲಿಂದ ಏನು ಬೆಳಕಿನ ಸೇವೆ ಅಂತ ಆಗ್ತದೆ ಚಂದ. ಆದ್ರೆ ಈಗಿನ ವರ್ತಮಾನ ಕಾಲದಲ್ಲಿ ಈಗ ಜನರಿಗೆ ಬೇಕಾಗಿ ನಾವು ಮಾಡುದು ಬದಲಾಗುತ್ತಿರೋ ಪ್ರಪಂಚ. ಈಗ ಪ್ರೇಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾರಿಗೋಸ್ಕರ ಖಂಡಿತವಾಗಿ ಜನರಿಗೋಸ್ಕರವಾಗಿ ನಾವು ಬದಲಾಗ್ಲೇಬೇಕು. ಈಗ ಮಾರನೇ ದಿವಸ ಮಕ್ಕಳು ಶಾಲೆಗೆ ಹೋಗುವವರು, ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗುವವರು, ಅವರಿಗೆ ಬೆಳಿಗ್ಗೆ ಬೇಗ 6:30 7 ಗಂಟೆಗೆ ತಯಾರಾಗಿ 9 ಗಂಟೆ ಡ್ಯೂಟಿ ಹೋಗ್ಬೇಕು. ನಮ್ ಬೆಳಿಗ್ಗೆ 6 ಗಂಟೆಗೆ ಆಟ ನೋಡಿದ್ರೆ ಬೆಳಿಗ್ಗೆ ಹೋಗ್ಬೇಕಲ್ಲ. ಹಾಗಾಗಿ ಈಗ ನಾವು ಅವರಿಗೆ ಹೆಚ್ಚು ಅವರಿಗೆ ತಾಳ್ಮೆ ಎಷ್ಟಪ್ಪ 12 1:30 ನೋಡ್ತಾರೆ. ಈಗ ಮಾಮೂಲಿ ಆದ್ರೂ ಅಷ್ಟು ಈಗ ಬೆಳಿಗ್ಗೆ ತನಕ ಮಾಡಿದ್ರು ನೋಡುದಷ್ಟೇ 1:30 ತನಕ ನೋಡ್ತಾರೆ, ಮತ್ತೆ ಹೋಗ್ತಾರೆ. ಮತ್ತೆ ನಾವು ಖಾಲಿ ಕುರ್ಚಿ ಆಟ ಮಾಡಿ ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಕಾಲಮಿತಿ ಬಹಳ ಅನುಕೂಲ. ಯಾಕಂತ ಹೇಳಿದ್ರೆ ಕಲಾವಿದ್ರಿಗೆ ಒಂದ್ ಸ್ವಲ್ಪ ನಿದ್ದೆ ಆಗ್ತದೆ ರಾತ್ರಿ ಬೆಳಿಗ್ಗೆ. ಅವ ಏನಾದ್ರು ಬೇರೆ ಸೈಡ್ ಬಿಸ್ನೆಸ್ ಬೇರೆ ಮಾಡುವವನಿಗೆ ಕಲಾವಿದ್ನಿಗೂ ಒಳ್ಳೇದು. ಮೊದ್ಲಾಗಲ್ಲ, ಮೊದ್ಲು ಬೆಳಿಗ್ಗೆ ತನಕ ಆದ್ರೆ ಬೆಳಿಗ್ಗೆ ಸಂಜೆ ನಿದ್ದೆ ಬಿಟ್ಟರೆ ಊಟಕ್ಕೆ ಹೇಳುದು, ತಿಂಡಿಗೆ ಹೇಳು, ಮತ್ತೆ ಮಲಗುದೆ. ಈಗ ಹಾಗಲ್ಲ. ಹಾಗಾಗ್ಲಿಕ್ಕಾಗಿ ಕಲಾವಿದನಿಗೂ ಸ್ವಲ್ಪ ಜೀವಕ್ಕೆ ರೆಸ್ಟ್ ಸಿಗ್ತದೆ. ಖಂಡಿತ. ಆಟ ನೋಡುವವನಿಗೂ 1 ಗಂಟೆ ಮುಗಿತದಲ್ಲ, ಸ್ವಲ್ಪ ಇಡೀ ನೋಡ್ಕೊಂಡು ಹೋಗುವ. ಕೆಲವರಿಗೆ ಎಂತ ಆಗ್ತದೆ, ಬೆಳಿಗ್ಗೆ ತನಕ ನೋಡುವ ಅಂತ ಇರ್ತದೆ, ನಾಳೆ ಒತ್ತಡ. ಹಾಗಾಗಿ ಇದಾಗಲ್ಲ, ಯಾಕೋ ಮುಗಿತದಲ್ಲ ನೋಡಿಕೊಂಡು ಹೋಗುವುದು. ಅಂದ್ರೆ ಇನ್ನೊಂದು ಕಾಲಮಿತಿ ಆಗ್ಲಿಕ್ಕೆ ಹೋಗಿ ಆಟದ ಕ್ವಾಲಿಟಿಗಳೆಲ್ಲ ತುಂಬಾ ಸ್ವಲ್ಪ, ಯಾಕಂತ ಹೇಳಿದ್ರೆ ಪ್ರಸಂಗಗಳು ಹೀಗೇ ಹೋಗ್ಬೇಕಂತ ಇತ್ತು ಮೊದ್ಲೆಲ್ಲ. ಈಗ ಹಾಗೆ ಹೋಗ್ತಾ ಇಲ್ಲ, ಎಲ್ಲ ಕಟ್ ತ್ವರಿತದಲ್ಲಿ. ಹೌದಪ್ಪ, ಮೊದ್ಲು ಕಲಾವಿದನ ಬಾರಿ ಚಂದದಲ್ಲಿ ಅವನಿಗೆ ಹೇಗ್ ಬೇಕು ಹಾಗೆ ಕೆಲಸ ಮಾಡ್ಬೋದಿತ್ತು, ತೋರಿಸ್ಕೊಳ್ಳೋದು. ಈಗ ಹಾಗಲ್ಲ. ಈಗ ಒಂದು ಪದ್ಯದಲ್ಲಿ ಅವನಿಗೆ ಏನೆಲ್ಲ ಸರ್ಕಸ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ಬಿಟ್ರೆ ಅವನಿಗೆ ಹೆಚ್ಚಾಗಿ ಅವನಲ್ಲಿ ಇದ್ದ ತೋರಿಸ್ಲಿಕ್ಕೆ ಆಗುದಿಲ್ಲ. ಚೌಕಟ್ಟು ಬಂದಾಗ ಒಂದು ಸೀಮಿತ. ಮತ್ತೆ ವೇಷಗಳು ಇಂತಿಷ್ಟು ಹೆಚ್ಚು ವೇಷ, ಕೆಲವೆಲ್ಲ ವೇಷ ಬೇಡ ಕಟ್. ನಿಜವಾಗಿ ಕಲಿಯುವ ಮಕ್ಕಳಿಗೆ ಕಷ್ಟ. ಈಗ ಹೇಳ್ತಾರೆ ಆ ವೇಷ ಬಲಗಿಲ್ಲ, ಅವನಿಗೆ ಒಟ್ಟಿಗೆ ಹೋದ್ರೆ ಮಾತ್ರ ನಿಂತುಕೊಂಡು ನೋಡಿ ಅರ್ಥ ಕೇಳಿ ಅವಾಗ ಅಭ್ಯಾಸ ಆಗುದು. ಈಗ ಅದು ಬೇಡ, ಬಲವೇ ಬೇಡ, ಸಾಕು ಡೈರೆಕ್ಟ್ ಎದುರಾಗುವ. ಇಲ್ಲ ಇವನಿಗೆ ವೇಷ ಆಯ್ತು ಹೋಯ್ತು, ಇವನಿಗೆ ಕಲೀಲಿಕ್ಕೆ ಚೌಕಿಯಲ್ಲಿ ಕುತ್ಕೊಂಡು ಮೊಬೈಲ್ ಓದ್ತದೆ ಆಯ್ತು. ಅದಕ್ಕೆ ಅಲ್ಲಿ ಟೈಮ್ ಸಿಕ್ಲಿಲ್ಲ, ಇಲ್ಲಿ ಟೈಮ್ ಸಿಕ್ಲಿಲ್ಲ. ಖಂಡಿತ. ರಾಘವಣ್ಣನವರೇ, ಹಾಗೆ ಈ ಕಲಾ ಜೀವನದ ಜೊತೆಗೆ ತಮ್ಮ ಸಾಂಸಾರಿಕ ಬದುಕಿನ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಳ್ಳುದು. ಸಾಂಸಾರಿಕ ಅಂತ ಹೇಳಿದ್ರೆ, ಈಗ ಒಡವಟ್ಟಿನಲ್ಲಿ ಎಲ್ಲ ತಂಗಿ ಮದುವೆ ಆಯ್ತು, ತಮ್ಮಲ್ಲಿದ್ದಾನೆ. ಅಮ್ಮ ಈಗ ಮದುವೆ ಆಗಿದೆ, ನನಗೆ 2 ವರ್ಷ ಆಯ್ತು. ನಿರೀಕ್ಷಾ ಅಂತ ಹೆಂಡತಿ. ಈಗ ನಾನು ಹೆಚ್ಚಾಗಿ ಪೇತ್ರಿಯಲ್ಲಿ ನಾನು ಒಳ್ಳೆ ಇರ್ತೇವೆ. ಅಮ್ಮ ಸ್ವಲ್ಪ ದಿವಸ ಇಲ್ಲಿ ಇರ್ತಾರೆ, ಮತ್ತೆ ಸ್ವಲ್ಪ ತಮ್ಮನೊಟ್ಟಿಗೆ ಬೆಂಗಳೂರಲ್ಲೇ ಇರ್ತಾರೆ. ನನ್ನ ಹೆಂಡತಿ ತುಂಬಾ ಸಪೋರ್ಟ್ ಆಗಿದ್ದಾಳೆ. ಅವಳು ಮತ್ತೆ ಹವ್ಯಾಸ ಯಕ್ಷಗಾನ ಕಲಾವಿದೆ, ವೇಷ ಮಾಡುವಳು. ನಂಗೆ ಅದೊಂದು ಪ್ಲಸ್. ಹೇಳಿದ್ರೆ ನಾನಿಗೆ ಎಂತ ಅವಳು ಆಟ ನೋಡ್ಲಿಕ್ಕೆ ಬಂದ್ರೆ ಆಗ ಸ್ಥಳದಲ್ಲಿ ಎಂತ ಅದೆಂತ ನಿಮ್ದು, ಅದು ಎಂತ ಮಾತಾಡಿದ, ಅದೆಂತದ ವೇಷ ಎಲ್ಲ ಒಳ್ಳೆ ಆಗ್ಲಿಲ್ಲ, ಅವಳು ಹೇಳ್ತಾಳೆ, ವಿಮರ್ಶೆ ಮಾಡ್ತಾಳೆ. ಅವಳು ಯಾಕೆ ಹೇಳಿದ್ರೆ, ಇವರು ಬಡಂದೂರು ಕೇಶವರಾವ್ ಮತ್ತೆ ಐರೋಡಿ ಮಂಜುನಾಥ ಗುರುಗಳು ಅವ್ರ ಹತ್ರ ಸಾಂಪ್ರದಾಯಿಕವಾಗಿ ಕಲ್ತದ್ದು. ಅವಳಿಗೂ ನಾನು ಕೆಲಸ ಹೇಳ್ತೇನೆ,
ಹೆಜ್ಜೆ ಎಲ್ಲ ನಿನ್ನಷ್ಟು ಪರ್ಫೆಕ್ಟ್ ಇಲ್ಲ ಮಾರ್, ನಿಮ್ದೆಲ್ಲ ಸಾಂಪ್ರದಾಯಿಕವಾಗಿ ಕರೆಕ್ಟ್, ನಮ್ದೆಲ್ಲ ಒಟ್ರಾಶಿ ಮೇಳದ ಹೆಜ್ಜೆ ಅಲ್ಲ ಅಂತ ಹೇಳುದ. ಈಗ ಗಮ್ಮತ್ ನಮ್ಮಲ್ಲಿ ಮಾತ್ರ. ಹಾಗೆ ಯಕ್ಷಗಾನದಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಳು, ವೇಷ ಮಾಡಿದ್ದು ನೇಮೆ. ಅಂದ್ರೆ ಈಗ ಇತ್ತೀಚೆಗೆ ಮದ್ವೆ ಆದ್ಮೇಲೆ ರಾತ್ರಿ ಗೀತೆ ನಾನು ಇರ್ತೇನೆ, ಮತ್ತೆ ಅವಳಿಗೆ ಹೋಗ್ಲಿಕ್ಕೆಲ್ಲ ಈಗ ಅಷ್ಟೆಲ್ಲ ಹೋಗುದಿಲ್ಲ, ಕಡಿಮೆ ಅಂತ ಆದಿದ್ರೆ ಎಲ್ಲರೂ ಹೋಗ್ತಾಳೆ. ಮತ್ತೆ ಚಂಡೆ ಟೀಮ್, ಸಿಂಗಾರಿ ಮೇಳ, ಚಂಡೆ ಟೀಮ್ ಅಲ್ಲಿ ಇದ್ದಾಳೆ. ಹಾಗೆ ಒಟ್ಟಾಗಿ ನಿಮ್ಗೆ ಅನುಕೂಲವಾಗಿ ಮತ್ತೆ ಕಲೆಯನ್ನ ಬೆಂಬಲಿಸುವ ಆ ಬೆಂಬಲ ಎನ್ನುವುದು ಖಂಡಿತವಾಗಿ ಕಲಾವಿದನ ಬದುಕಿಗೆ ಖಂಡಿತವಾಗಿ ಇನ್ನೊಂದು ರೀತಿಯ ಶ್ರೀರಕ್ಷೆ ಇದ್ದಾರೆ. ಯಾಕೆ ಹೇಳಿದ್ರೆ ಅವನು ಬೆಳೆಯುವುದಕ್ಕೆ ಮನೆಯಲ್ಲೇ ಅವರಿಗೆ ಪ್ರೋತ್ಸಾಹ ಇಲ್ಲದ ಮೇಲೆ ರಂಗಸ್ಥಳದಲ್ಲಿ ಎಷ್ಟು ರಂಜಿಸಿ ಏನು ಸಾರ್ಥಕತೆ ಅಲ್ವಾ? ಆ ವಿಭಾಗದಲ್ಲಿ ತಾವು ಸಾರ್ಥಕರು, ವಿಭಾಗದಲ್ಲಿ ಪುಣ್ಯ. ಹಾಗೆ ರಾಘವಣ್ಣನವರೇ, ಇದುವರೆಗೆ ನಮ್ಮ ಜೊತೆ ಮಾತಾಡ್ತಾ ತಮ್ಮ ಜೀವನದ ಒಡಾಳದ ಮಾತುಗಳನ್ನ ಆಡ್ತಾ ಹಂಚಿಕೊಳ್ತಾ ಬಂದಿರಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಈ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ? ತುಂಬಾ ಸಂತೋಷ ಆಗ್ತದೆ. ಯಾಕೆ ಕೇಳಿದ್ರೆ ಈ ಭರತ ಚಂದ್ರನ ನಾವು ಕಳೆದ ವರ್ಷ ಮಳೆಗಾಲದಲ್ಲಿ ಒಟ್ಟೆ ಇದ್ದಾಗ ಇದೇ ಈಗ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೇವೆ, ಸಣ್ಣ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ. ಹೀಗೆ ನಂತರ ಒಂದೊಂದು ವಿಡಿಯೋಗಳು ಬಿಡ್ತಾ ಹೋದ್ರೆ ನಾನು ನೋಡ್ತಾ ಇದ್ದೆ. ಈಗ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ವಿಷಯಗಳು, ಬಹಳ ಒಳ್ಳೆಯ ವಿಡಿಯೋಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ನಾನು ಹೇಳುದು ತುಂಬಾ ಯೂಟ್ಯೂಬ್ ಅಲ್ಲಿ ಈಗ ಹಾಕಿದ್ರೆ ಬರ್ತದೆ ತುಂಬಾ ಯಾವ್ದಾದ್ರು ಚಾನಲ್ಗಳು ಎಂತದೋ ಮಂಗ ಕೋಲ ಕಟ್ಟಿಕೊಂಡು ಹುಚ್ಚಿ ಕಟ್ಟಿಕೊಂಡು ವಿಡಿಯೋ, ಅದಕ್ಕೆಲ್ಲ ಒಂದಿಷ್ಟು ಲೈಕ್ಸ್, ಸಬ್ಸ್ಕ್ರೈಬ್ ಮಾಡಿ, ಇದು ಮಾಡಿ ಅದಕ್ಕೆಲ್ಲ ಅಂತ ಹುಚ್ಚಿ ಕಟ್ಟಿಕೊಂಡು ಇದಕ್ಕೆಲ್ಲ ಅಷ್ಟಷ್ಟು ಲೈಕ್ಸ್ ಗಳ ಆ ಚಾನಲ್ ಇದ್ ಮಾಡ್ತಾರೆ. ಅದಲ್ಲ, ಇಂಥದ್ದಾಗ್ಬೇಕಂತ ಹೇಳುದು. ಒಬ್ಬ ಕಲಾವಿದನ್ನು ಗುರುತಿಸುದು, ಒಳ್ಳೊಳ್ಳೆ ಕಾರ್ಯಕ್ರಮಗಳು. ನಿಜವಾಗಿ ಕೆಲವರು ಗೊತ್ತೇ ಇರುದಿಲ್ಲ ಇಂಥ ಒಬ್ಬ ಕಲಾವಿದ ಇದ್ದ, ಯಕ್ಷಗಾನದಲ್ಲಿ ಒಬ್ಬ ಇಂಥವ್ರು ಇದ್ದಾರೆ. ಇಂಥ ಚಾನಲ್ ಇಂದಾಗಿ, ಇವರು ಮಾಡುವ ಕಾರ್ಯಕ್ರಮದಿಂದಾಗಿ ಒಬ್ಬ ಇವನಲ್ಲಿ ಇಂಥ ಕಷ್ಟ ಉಂಟು, ಇಷ್ಟು ಕಷ್ಟದಿಂದ ಬಂದವ, ಇಂಥ ವೇಷ ಮಾಡ್ತಾನೆ, ಹಾಗೆ ಇಷ್ಟು ಮಟ್ಟಕ್ಕೆ ಬೆಳೆದದ್ದು ಬಹಳ ಸಂತೋಷದ ವಿಚಾರ. ಇಷ್ಟಲ್ಲ, ಇದು ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಲಿ. ಪ್ರತಿಯೊಬ್ಬರು ಈ ಚಾನಲ್ ಅನ್ನು ನೋಡ್ಬೇಕು, ವಿಡಿಯೋಗಳನ್ನು ನೋಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇವ್ರ ಚಾನಲ್ ಅನ್ನ ಅಂತ ಹೇಳುದು. ಇನ್ನೂ ಒಳ್ಳೊಳ್ಳೆ, ಇನ್ನು ಈ ಬರೀ ಯಕ್ಷಗಾನ ಮಾತ್ರ ಅಲ್ಲ, ಎಲ್ಲಿವರೆಗೆ ಬೆಳಿಲಿಕ್ಕೆ ಹೇಳಿದ್ರೆ ಒಂದು ದೊಡ್ಡ ಒಂದು ಮಟ್ಟದ ಕಲಾವಿದರನ್ನು ಯಾವುದೇ ಕರೆಸಿ ಒಂದು ಇದು ಮಾಡುವಂತ ಒಂದು ಶಕ್ತಿ ಅವರಿಗೆ ಕೊಡ್ಲಿ, ಆ ಭಾಗ್ಯ ದೇವರ ಕರುಣಿಸಿ ಅಂತ ಬಿಡುದು. ಖಂಡಿತವಾಗಿಯೂ ಆಗ್ಲಿ. ರಾಘವೇಂದ್ರ ಮರ್ಕಾಲ್ರೆ, ತಮ್ಮ ಶುಭ ಹಾರೈಕೆ ನಮ್ಮ ಮೇಲೆ ಸದಾ ಇರ್ಲಿ. ಸರಿ. ಸುದೀರ್ಘವಾದಂತಹ ಯಕ್ಷ ಪಯಣದ 20 ವರ್ಷಗಳನ್ನು ಪೂರೈಸಿದ್ದೀರಿ. ಇನ್ನೂ ಕೂಡ ಶ್ರೀದೇವರ ಅನುಗ್ರಹ ತಮಗೂ ತಮ್ಮ ಕುಟುಂಬಕ್ಕೂ ಇದ್ದು, ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರಿ, ಅಮೃತೇಶ್ವರಿ ಅಮ್ಮನವರ ಸೇವೆ ಮಾಡುವಂತಹ ಸೌಭಾಗ್ಯ, ಆಯುರ, ಆರೋಗ್ಯ, ಐಶ್ವರ್ಯ ತಮಗೆ ಕರುಣಿಸ್ಲಿ. ತಮ್ಮ ಸೇವೆ ಯಕ್ಷರಂಗಕ್ಕೆ ಸುದೀರ್ಘವಾಗಿ ಸಿಗಲಿ. ಇನ್ನಷ್ಟು ಪ್ರಶಸ್ತಿ, ಸನ್ಮಾನಗಳು ತಮಗೆ ದೊರಕಲಿ. ತಮ್ಮಂತಹ ಪ್ರತಿಭೆಗಳು ಯಕ್ಷರಂಗದಲ್ಲಿ ಬೆಳಗಲಿ ಎನ್ನುವುದಾಗಿ ಹಾರೈಸ್ತಾ, ಇಷ್ಟು ಹೊತ್ತಿನ ತನಕ ತಮ್ಮ ಒಡಲಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ನಮ್ಮ ಚಾನೆಲ್ನ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಯಕ್ಷರಂಗದ ಎಲ್ಲಾ ಆಯಾಮದ ಎಲ್ಲಾ ಪಾತ್ರಗಳನ್ನು ನಿರ್ವಹಿಸುವಂತಹ ಸವ್ಯಸಾಚಿ ಕಲಾವಿದ ಶ್ರೀ ರಾಘವೇಂದ್ರ ಮರ್ಕಾಲ ಪೇತ್ರಿ ಇವರ ಒಡಲಾಳದ ಮಾತುಗಳು. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ 200 ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ. ಅರಳಿತು ಮನವೋ